श्रीमद आनंद तीर्थ भगवत पादाचार्यभ्यो गुरुभ्यो नमः। श्री वायवे नमः, श्री ब्रह्मणे नमः, श्री महालक्ष्मी नमः, श्री लक्ष्मी नारायणाभ्यो नमः। हरि ओम। नारायणं सुरगुरुं जगदेकनाथं भक्तप्रियं सर्वो लोकनमस्कृतं च त्रैगुण्यवद्यं सुभागुमेशं वन्दे भवग्नं अमर सुरसत्यवन्द्यं। नारायणमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरि ओम। जन्मात्मचोऽन्त्यवितरक्षात्तविद्यस्वरा तेन ब्रह्मकृताय आदिकवये मुह्यन्त्यं सूरयः तेजो वामितानमेव अत्तत्सर्वमृषा दाम्ना स्वेन सदा निरस्तमुखं सत्यं परं धीमहि। नमस्ते प्राणेशा प्रणतभुवः नमस्वामि रामपेतमनुभं गुरुगुणा नमोस्तु भीमपरमकृष्टेषु भगवन् नमः श्रीमन्मध्व प्रदिश विशुतो जय 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 कामधेनुं च लक्ष्मणोपमं श्रीबालबोधकृत्पाद चिन्तामणिपास्महे। पूज्याय राघवेन्द्राय सत्यधर्मरताय च रचितां कल्पवृक्षाय अमतां कामधेनवे आपादमौलिपर्यन्तं गुरूणाम् आत्मजं स्मरेते यद्विघ्ना पश्यन्ति विद्यन्ते मनोरथाः। हरि ओम हरि ओम हरि ओम। ಈಗಾಗಲೇ ಅಧಿಕ ಮಾಸ ಪ್ರಯುಕ್ತ ಜ್ಞಾನಯಜ್ಞಾನ ತೊಡಗಿದ್ದೆವು. 3ನೇ ವಾರದಿಂದ 4ನೇ ವಾರ ಬಂದಿದ್ದೆವು. ನಿನ್ನ ಹರಿವಂಶ ಪುರಾಣದಲ್ಲಿರೋ ಚಿಲ ಕಥೆಗಳು ಕೇಳಿ ಪ್ರಾರಂಭ ಮಾಡಿದೆವು. ಅದನ್ನ ಇವಾಗ ಮುಂದುವರಿಸುತ್ತೇವೆ. ಹರಿವಂಶ ಪುರಾಣ ವೈಶಂಪಾಯನು ಋಷಿಗಳು ಸಾಕ್ಷಾತ್ ವೇದವ್ಯಾಸ ಶಿಷ್ಯರು ಧರ್ಮಜಯ ಮಹಾರಾಜನಿಗೆ ಹೇಳೋ ರೀತಿಲಿದೆ. ಇದು ಮಹಾಭಾರತ ಕೆಲಭಾಗ ಅಂತ ಹೇಳ್ತಾರೆ. ಕೆಲ ಅಂದ್ರೆ ಅಪೆಂಡಿಕ್ಸು, ಮಹಾಭಾರತ ಕೆಲಭಾಗ. ನಿನ್ನೆ ಕೃಷ್ಣದೇವರು ಪರಮಾತ್ಮನ್ ಜನನಕ್ಕೆ ಮುಂಚೆ 6 ಮಕ್ಕಳು ಹುಟ್ಟಿ ಹಂಗೆ ಮೃತರಾದರೂ ಅದಕ್ಕೆ ಪೂರ್ವ ಸಿದ್ಧಾಂತವನ್ನು ಎಲ್ಲ ನೋಡಿದೆವು. ಇದು ಬೇರೆ ಒಂದು ಕತೆ ನೋಡ್ಲಿಕ್ಕೆ ಇದ್ದೆವು. ನಿಕುಂಭ ಅಂತ ಒಂದು ಅಸುರ, ಅವನಿಗೆ ತಮ್ಮ ವಜ್ರನಾಭ ಅಂತ ಎಲ್ಲ ದೈತ್ಯರು. ಅವ ಮೇರು ಪರ್ವತಕ್ಕೆ ಹೋಗಿ ಘೋರ ತಪಸ್ಸು ಮಾಡ್ತಾ ಇದ್ದ ಬ್ರಹ್ಮನ ಕುರಿತು. ಬಹಳ ವರ್ಷ ತಪಸ್ಸು ಮಾಡಿ ಘೋರ ತಪಸ್ಸು ಮಾಡ್ತಾರೆ. ಬ್ರಹ್ಮ ಸಂತುಷ್ಟನಾಗಿ ಬ್ರಹ್ಮ ಅವನಿಗೆ ವ್ಯಕ್ತ ಆಗಿ ನಿಂಗೆ ಏನು ಬರಬೇಕು ಅಂತ ಕೇಳಬಾಳೆ. ನಂಗೆ ಅವಧ್ಯತ್ವ ಬೇಕು ಅಂತ ಕೇಳ್ತಾನ. ದೇವತೆಗಳಿಂದ ನಾನು ಸಾಯಬಾರದು. ಯಾಕೆ ಯಾವಾನು ಅಸುರ ದೇವರು ಯುದ್ಧ ನಡೀತಾಲೇ ಇರುತ್ತೆ, ಯುಗ 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 ಯುಗ. ನಂಗೆ ಯಾವ ದೇವತೆಯನ್ನು ನಮ್ಗೆ ಮೃತ್ಯು ಬರಬಾರ್ದು ಹಂಗೈತೆ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ಬಿಡ್ತಾರೆ, ಹಂಗೆ ಆಗಲಿ ಹಂಗೆ ಅಂತಾರೆ. ಮತ್ತು ಬ್ರಹ್ಮದೇವರು ಅವನ ತಪಸ್ಸಿಗೆ ಮೆಚ್ಚಿ ವಜ್ರಪುರ ಅಂತ ಒಂದು ನಗರ ನಿರ್ಮಾಣ ಮಾಡಿ ಅವನಿಗೆ ಕೊಡ್ತಾರೆ. ಆ ನಗರ ಎಂತ ಆಯ್ತು ಅಂದ್ರೆ ಯಾರು ಆ ನಗರ ಒಳಗೆ ಅವನಿಗೆ ಗೊತ್ತಾಗಂಗ ಒಳಗ ಪ್ರವೇಶವೇ ಮಾಡ್ಲಿಕ್ಕೆ ಮುಡಿದು ಅಂತ ಆಮೇಲೆ ನಗರ ಅದು. ದೇವತೆಗಳಾರಿ ಯಕ್ಷರಾರಿ ಗಂಧರ್ವರು ಯಾರು ಒಳಗೆ ಬರ್ಲಿಕ್ಕಾಗದು ಅಂತ ನಗರ ನಿರ್ಮಾಣ ಮಾಡಿ ಬ್ರಹ್ಮದೇವರು ಆ ವಜ್ರನಾಭ ಎಂಬ ದೈತ್ಯನಿಗೆ ಕೊಡ್ತಾರೆ. ಈ 2 ವರ ಪಡೆದು ಅವ ಬಾಳ ಹೆಮ್ಮೆಯಿಂದ ತಾನೇ ಸ್ವಾಮಿ ದೇವತೆಗಳಿಂದ ಅವಧ್ಯ ಪಡೆದ ಕಾರಣ ನೇರ ದೇವಲೋಕ ಹೋಗ್ತಾನ. ಇಂದ್ರನಿಗೆ ಬರ್ತಾನ. ಈ ಇಂದ್ರನೇ ನೀನ್ ಪದವಿಯಿಂದ ಕೆಳಗೆ ಬಿಟ್ಟು ಇಂದ್ರ ಪದವಿ ನಮ್ಗೆ ಕೊಡುವುದು ಕೇಳ್ತಾನ. ಯಾರು? ವಜ್ರನಾಭ. ಇಂದ್ರ ಹೇಳ್ತಾನ, ನನ್ನ ತಂದೆ ಕಾಶ್ಯಪ ಋಷಿಗಳು ಯಜ್ಞ ಮಾಡ್ತಾ ಇದ್ದಾರೆ. ಇವಾಗ ಅದು ಯಜ್ಞ ಪೂರ್ತಿಯಾಗಿ ಅವರಿಗೆ ಒಂದು ಮಾತು ಹೇಳ್ಬಿಟ್ಟು ಏನ್ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡ್ತಾನೆ ಹಂಗೆ ಅಂತ ಹೇಳ್ತಾನ. ವಜ್ರನಾಭ ಏನ್ ಮಾಡ್ದ, ನೇರ ಕಾಶ್ಯಪ ಋಷಿಗೆ ಬರ್ತಾನ. ಬಂದು ಇಂಥ ಮಾದರಿ ಇಂದ್ರ ಪದವಿನ ತಗೊಳ್ಳಿಗೆ ಬಂದಿದ್ದಾನೆ ಹಂಗೆ ಹೇಳ್ವಾಳೆ. ಕಾಶ್ಯಪ ಋಷಿ ಹೇಳ್ತಾರೆ, ನಾ ಯಜ್ಞ ಮದ್ರಿ ಇದ್ದೇನಪ್ಪ, ಇವಾಗ ಡಿಸ್ಟರ್ಬ್ ಮಾಡಬೇಡ, ಯಜ್ಞ ಪೂರ್ತಿ ಆದ್ಮೇಲೆ ಬಾ, ಅದನ್ನ ಪೂರ್ತಿ ವಿಚಾರ ಮಾಡೋಣ ಹಂಗೆ ಅಂಬೇಳೆ. ವಜ್ರನಾಭ ತಿರುಗಿ ತನ್ನ ವಜ್ರಪುರಕ್ಕೆ ತಿರುಗಿ ಹೊಟ್ಟೋತಾನ. ಇದೆಲ್ಲ ನಡೀತಾ ಅಲ್ವೇ. ದೇವೇಂದ್ರ ಏನ್ ಮಾಡ್ತಾನ,
ದ್ವಾರಕಾಲಿ ಶ್ರೀ ಕೃಷ್ಣ ಪರಮಾತ್ಮನ ಭೇಟಿ ಮಾಡಲಿಕ್ಕೆ ಬರ್ತಾನ. ಈ ವಜ್ರನಾಭನ ಯಾಂಗ ಸಮಾಳಿಸೋದು ಹಂಗೆ ಅಂತೆ ಕೃಷ್ಣ ಪರಮಾತ್ಮ ಕೇಳ್ತಾ ವೇಳೆ ಅವನ ಸಹಾಯನ ದೇವೇಂದ್ರ ಕೇಳ್ತಾನ. ಅವರಿಬ್ಬರು ಸಂಭಾಷಣೆ ಆತಾ ಇರುವಾಗ ಅರ್ಥ ದೇವೇಂದ್ರ ಮತ್ತು ಕೃಷ್ಣ ಪರಮಾತ್ಮ ವಜ್ರನಾಭನ ಕುರಿತು ಸಂಭಾಷಣೆ ಮಾಡ್ತಾ ಇರುವಾಗ ಆ ಪಟ್ಟಣಕ್ಕೆ ಒಂದು ಭದ್ರನಾಭ ಹಂಗಿದ್ದ ಒಂದು ನಾಟ್ಯಕಾರ ಬರ್ತಾನ. ಭದ್ರನಾಭ ಬಹಳ ಅದ್ಭುತ ನಾಟ್ಯ ಆಡುವ. ಆವಾಗ ಅಲ್ಲಿ ಉಗ್ರಸೇನ ಒಂದು ಯಜ್ಞ ಮಾಡ್ತಾ ಇರ್ತಾನ. ಅಲ್ಲಿ ಬಂದು ತನ್ನ ನಾಟ್ಯದಿಂದ ಎಲ್ಲ ನಾನು ಸಂತೋಷ ಪಡಿಸ್ತಾನ. ಅಂತ ಮಾದಿ ಅದ್ಭುತ ನಾಟ್ಯ ಆಡೋರು ಜಗತ್ತಲ್ಲೇ ಇಲ್ಲ. ಹಂಗೆ ಬಳವಿಗೆ ಅದ್ಭುತ ನಾಟ್ಯ ಆಡಿ ಅಲ್ಲಿ ಉಗ್ರಸೇನ ಮತ್ತು ಮುನಿಗಳು ಯಾರಲ್ಲಿ ಇದ್ದಾರೋ ಯಾದವರುಗಳು ಎಲ್ಲ ಸಂತೋಷ ಪಡಿಸ್ತಾನ. ಬಾಲ ಸಂತುಷ್ಟಾಗಿ ಅಲ್ಲಿದ್ದ ಮುನಿಗಳು ಅವನಿಗೆ ವರ ಕೊಡ್ತಾರೆ. ಯಾರಿಗೆ? ಭದ್ರನಾಭ ನಾಟ್ಯಕಾರನಿಗೆ ಏನ್ ವರ ಕೊಡ್ತಾರೆ ಅಂದ್ರೆ, ನೀನು ನಿನ್ನ ಇಷ್ಟ ಪ್ರಕಾರ ನೀ ಎಲ್ಲಿ ಬೇಕಾದ್ರೆ ನೀನು ಸಂಚಾರ ಮಾಡಬಹುದು. ಸಪ್ತ ದ್ವೀಪದಲ್ಲಿ ಕೂಡ ಈ ಸಂಚಾರ ಮಾಡಲಿಕ್ಕೆ ನಿಮಗೆ ಆಶೀರ್ವಾದ ಮಾಡ್ತೇವೆ. ಮತ್ತು ಆಕಾಶ ಮಾರ್ಗದಲ್ಲಿಯೂ ನೀವು ಸಂಚಾರ ಮಾಡಬಹುದು. ಮತ್ತು ಅವಧ್ಯತ್ವ ಇದರಿಂದ ಅಂದರೆ ಮೃಗಗಳಿಂದವೋ ಇಲ್ಲ ವೃಕ್ಷಗಳಿಂದೋ ನಿಗ ಅವಧ್ಯತ್ವ ಕೊಡ್ತೇವೆ ಅಂತ ಹೇಳಿ ಆ ಭದ್ರನಾಭನ ನಾಟ್ಯ ನೋಡಿ ಅವ್ರಿಗೆ ಸಂತುಷ್ಟ ಆಗಿ ಅವರು ವರ ಕೊಡ್ತಾರೆ ಮುನಿಗಳು. ಹಿಂಗಿರ್ತಾಳೆ ಕೃಷ್ಣ ಪರಮಾತ್ಮ ಮತ್ತು ದೇವೇಂದ್ರ ಸಂಭಾಷಣೆ ಏನು ಆಗತ್ತೆ ಅಂದ್ರೆ, ದೇವೇಂದ್ರ ಪ್ಲಾನ್ ಮಾಡ್ತಾರೆ. ಆ ವಜ್ರನಾಭ ಆ ನಗರಕ್ಕೆ ಯಾರು ಒಳ ಹೋಲಿಕಿಲ್ಲ, ವಜ್ರಪುರ ಎಂಬ ಒಂದು ನಗರಕ್ಕೆ. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಹೇಳ್ತಾನ, ದೇವೇಂದ್ರನೇ ಹಂಸ ಪಕ್ಷಿನ ಆ ನಗರದ ಒಳಗೆ ಬಿಡು. ಹಂಸ ಪಕ್ಷಿ ಹೋಗಿ ಆ ವಜ್ರನಾಭನ ಸಂತೋಷ ಪಡಿಸುವ ವೇಳೆ ವಜ್ರನಾಭ ತನ್ನ ನಗರ ಒಳಗೆ ದಿನಾರು ಬರ್ಲಿಕ್ಕೆ ಅವನು ಹೇಳ್ತಾನ. ಆವಾಗ ಹಂಸ ಪಕ್ಷಿ ಆ ವಜ್ರನಾಭನಿಗೆ ಒಂದು ಮಗಳು ಇರ್ತಾಳೆ. ಆ ಮಗಳು ಪ್ರಭಾವತಿ ಎಂಬವಳು. ಪ್ರಭಾವತಿ ಒಳಗ ಹಂಸ ಪ್ರಭಾವತಿ ದಿನಾಲು ಬಂದು ಪ್ರದ್ಯುಮ್ನ ಪತ್ತಿ ಕೃಷ್ಣ ಪರಮಾತ್ಮ ಪ್ರದ್ಯುಮ್ನ ಪತ್ತಿ ದಿನಾಲು ಹಂಸ ಪಕ್ಷಿ ಆ ಪ್ರಭಾವತಿ ಹೇಳ್ತಾ ಇರಬೇಕು. ಪ್ರದ್ಯುಮ್ನ ಅಕ್ಷಿಸಂದ ಹಂಗಂತೆ ಅವಳ ಮೈಂಡ್ನ ವಾಶ್ ಮಾಡ್ತಾ ಇರ್ಬೇಕು ಹಂಸ ಪಕ್ಷಿ. ಆವಾಗ ಅವಳು ಪ್ರದ್ಯುಮ್ನೇ ಮದುವೆ ಮಾಡಿಕೊಂಡು ಇಚ್ಛೆ ಬರುವಾಳೆ. ಪ್ರದ್ಯುಮ್ನ ಮತ್ತು ಯಾದವರುಗಳು ಆ ವಜ್ರಪುರಿಗೆ ಈ ನಾಟ್ಯಕಾರ ಯಾರು ಬಂದ್ರು ಭದ್ರನಾಭ ಅವನ ವೇಷ ಹಾಕಿಕೊಂಡು ಅವರನ್ನೇ ಆ ರಾಜ ಅರ್ಥಾತ್ ವಜ್ರನಾಭ ಅವರನ್ನೇ ಕರ್ಕಳಿಸ್ತಾನ. ಆವಾಗ ಎಲ್ಲ ವಜ್ರಪುರಕ್ಕೆ ಹೋಗಿ ಅಲ್ಲಿ ಬೇಕಾದ ಕಾರ್ಯ ಮಾಡೋಣ ಅಂತ ಒಂದು ಮಾಡಿ ಇಟ್ಟಿದ್ದಾರೆ ಕೃಷ್ಣ ಪರಮಾತ್ಮ ದೇವೇಂದ್ರ. ಅವರು ಪ್ಲಾನ್ ಮಾಡಿದಂಗೆ ದೇವೇಂದ್ರ ಹಂಸ ಪಕ್ಷಿನ ಆ ವಜ್ರಪುರಕ್ಕೆ ಕಳಿಸ್ತಾನ. ಹಂಸ ಪಕ್ಷಿ ನೋಡ್ಲಿಕ್ಕೆ ಬಹಳ ಬೆಳ್ಳಗಿರೋದು. ಹಂಸ ಪಕ್ಷಿ ನೋಡಿ ವಜ್ರನಾಭನಿಗೆ ಬಹಳ ಮನಸ್ಸು ಸಂತುಷ್ಟ ಆಯಿತು. ಸಂತುಷ್ಟರಾಗಿ ಆ ಪಕ್ಷಿನೇ ದಿನಾಲು ಇಲ್ಲಿ ಬಂದು ನಂಗೆ ಕಾಚಿ ಕೊಡಬೇಕು, ನನ್ನ ಸಂತೋಷ ಪಡಿಸ್ಬೇಕು ಅಂತ ಹೇಳ್ತಾನ. ಅವನ ಅರಣ್ಯಗೆ ಬರಬೇಕು ಅಂತ ಕೇಳ್ಕಿಂತಾನ. ಆಗ ಹಂಸ ಪಕ್ಷಿ ಅವನ ಮಗಳಾದ ಪ್ರಭಾವತಿನ ನೋಡ್ತಾರೆ. ನೋಡಿ ದಿನಾಲು ಹಂಸ ಪಕ್ಷಿ ಪ್ರಭಾವತಿ ಮಾತಾಡ್ತಾರೆ. ಇಂಥ ಆಮೇಲೆ ಕೃಷ್ಣ ಪರಮಾತ್ಮನಿಗೆ ಪ್ರದ್ಯುಮ್ನ ಅಂತ ಒಂದು ಹುಟ್ಟಿದ್ದಾನ, ಅವ ಇಂಥ ಮಾದಿ ಸುಂದರ ಹಂಗೆ ಹಿಂಗಂತೆಲ್ಲ ಹೇಳಿ ಅವಳ ಮೈಂಡ್ ದಿನಾಲು ವಾಶ್ ಮಾಡ್ತಾ ಇರ್ತೆ ಹಂಸ ಪಕ್ಷಿ. ಒಂದು ಬಾರಿ ಒಂದು ದಿನ ಏನಾತ, ಹಂಸ ಪಕ್ಷಿ ವಜ್ರನಾಭನ ಭೇಟಿ ಮಾಡಿ ಬರುವಾಳೆ. ವಜ್ರನಾಭ ಹೇಳ್ತಾನ, ನೀ ಎಲ್ಲಾ ಸಲಕ್ಕೂ ಸಂಚಾರ ಮಾಡ್ತಾ ಇದ್ದಿಲ್ಲ, ಜಗತ್ತು ಒಳಗೆ ನೀ ಕಂಡ ಬಹು ಆಶ್ಚರ್ಯವಾದ ಸಮಾಚಾರ ಏನಾರಿದ್ರೆ ಹೇಳು ಹಂಗಂತ ಕೇಳ್ತಾನ. ಆ ಹಂಸ ಪಕ್ಷಿ ಹೇಳುತ್ತೆ, ಜಗತ್ತು ಒಳಗೆ ಭದ್ರನಾಭ ಅನ್ನೋದು ನಾಟ್ಯಕಾರ ಇದ್ದಾನ, ಅವರಾನು ನಾಟ್ಯ ಆಡೋದು 3 ಲೋಕದಲ್ಲಿ ಇಲ್ಲ, ನಾ ಕಂಡಿಲ್ಲ, ಅದೇ ಬಹು ಆಶ್ಚರ್ಯ ಹಂಗಂತ ಹಂಸ ಪಕ್ಷಿ.
ಭಜನಾಭ ಅಂತ ಹೇಳ್ತಾರೆ. ಆ ಭಜನಾಭ ಹಂಸಪಟ್ಯಾತನ. ಆದರೆ ಆ ನಾಟ್ಯ ಅದನ್ನ ನನ್ನ ನಗರಕ್ಕೆ ಕರಕಳಿಸಬೇಕು ಅಂತ ಹೇಳ್ತಾನೆ. ಹಂಸಪಕ್ಷಿ ಏನೇನು ಇತ್ತು ಅದೆಲ್ಲ ದೇವೇಂದ್ರನಿಗೆ ದಿನಾಲು ಕಳಿಸ್ತಾ ಇರುತ್ತೆ. ದೇವೇಂದ್ರ ಈ ವಜ್ರನಾಭ ಈ ನಾಟ್ಯಕಾರಣ ಆ ವಜ್ರನಾಭ ಕರಕಳಿಸ್ಲಿಕ್ಕೆ ನೋಡಿಕೊಂಡು ಪ್ರದ್ಯುಮ್ನ ಮತ್ತು ಯಾದವರುಗಳನ್ನ ಭದ್ರನಾಭನಾಂಗ ಪ್ರದ್ಯುಮ್ನ ವೇಷ ಹಾಕಿಕೊಂಡು ನಾಟ್ಯ ರೂಪ ಒಂದು ತಯಾರು ಮಾಡ್ತಾರೆ. ತಯಾರು ಮಾಡಿ ಆ ವಜ್ರಪದ ಒಳಗೆ ಪ್ರವೇಶ ಮಾಡ್ತಾರೆ ಪ್ರದ್ಯುಮ್ನ ಮತ್ತು ಮತ್ತೆ ಯಾದವರುಗಳು. ಇದು ಯಾವುದು ಭದ್ರನಾಭನಿಗೆ ಗೊತ್ತಾಗೋದಿಲ್ಲ. ಆ ಭದ್ರನಾಭನೇ ಬಂದಿದ್ದಾನ ನಾಟ್ಯ ಹಂಗತೆ ತಿಳ್ಕೊಂಡಿದ್ದಾರೆ. ಅವರಳು ಹಂಗೆ ಹೊರಡ್ತಾ ಇರುವಾಳೆ ಭದ್ರಪುರಕ್ಕೆ ಸಮೀಪದಲ್ಲಿ ಸುಪುರ ಹಂಗಿದೊಂದು ಪಟ್ಟಣ. ಅಲ್ಲಿ ಆ ನಾಟ್ಯ ಟ್ರೂಪು ಬರುತ್ತೆ ಪ್ರದ್ಯುಮ್ನ ಮತ್ತು ಯಾದವರುಗಳು. ಆ ಸುದ್ದಿಗೇರಿ ಭದ್ರನಾಭ ತನ್ನ ದಾನಗಳು ಹೇಳ್ತಾನ. ಆ ನಾಟ್ಯಕಾರ ಗ್ರೂಪ್ ಏನು ಬಂದಿದೋ ಅವರೆಲ್ಲ ಚಂದ ಗಮನಿಸಿಲ್ರಿ, ಅವೆಲ್ಲ ನಮ್ಮ ಅತಿಥಿಗಳು ಅಂತ ಹೇಳ್ತಾನ. ಮತ್ತು ಅವ್ರನ್ನ ನಾಳೆ ನಮ್ಮ ಅರಮನೆ ಕರಕಳಿಸ್ಬೇಕು ಅಂತಾನ. ಹಂಸಪಕ್ಷಿ ನಾಳೆ ಬರೋ ಅಭ್ಯಾಸದಿಂದ ಅವತ್ತೂ ಹಂಸಪಕ್ಷಿ ಅವನ ಅರಮನೆಗೆ ಬಂದು ಭೇಟಿ ಮಾಡುತ್ತೆ. ಆ ಹಂಸಪಕ್ಷಿ ಹೇಳುತ್ತೆ, ಇವತ್ತು ನೀ ಏನು ಇವನ ಪ್ರದ್ಯುಮ್ನ ಪತ್ತಿ ನಿನಗೆ ಹೇಳ್ತಾ ಇದ್ದನೋ, ನಿನ್ನ ಮನಸ್ಸಲ್ಲಿ ಯಾರು ಅವ ಹೊಕ್ಕೊಂಡಿದ್ದಾನೋ, ಯಾವನಿಂದ ನೀ ತುಂಬಾ ದುಃಖ ಪಡ್ತಾ ಇದ್ದೇವೆ ನೋಡೇ ಆಗಬೇಕು ಅಂತೆ, ಅವ ಇಗತ್ತೇ ಬರ್ತಾ ನಾನು ನೋಡ್ಲಿಕ್ಕೆ ಹಂಗೆ ರೀತೆ ಒಂದು ಸಮಾಚಾರ ಹೇಳುತ್ತೆ ಹಂಸಪಕ್ಷಿ. ಆವಾಗ ಆ ಪ್ರಭಾವತಿ ಹೇಳ್ತಾಳೆ, ಆದರೆ ನೀ ಎಲ್ಲಿ ನನ್ನ ಬಿಟ್ಟು ಹೋಗಬೇಡ, ನನ್ನ ಹತ್ತಲೇ ಇರು, ನಂಗೆ ಕೊಂಚ ಲಜ್ಜೆ ಆಗತ್ತೆ, ನಂಗೆ ನೀ ಸಪೋರ್ಟ್ ಆಗು ಅಂತ ಹಂಸಪಕ್ಷಿ ಹೇಳ್ತಾರೆ. ಹಂಸಪಕ್ಷಿ ಪ್ರಭಾವತಿ ಇರುತ್ತೆ. ನಾಟ್ಯಕಾರರುಗಳು ಅಲ್ಲಿ ವಜ್ರಪುರದಲ್ಲಿ ಕೆಲವು ದಿವಸ ವಾಸ ಮಾಡ್ತಾರೆ. ಹಗಲು ಹೊತ್ತೆಲ್ಲ ಅಲ್ಲಿರೋ ರಾಜ ಮತ್ತು ದಾನವಗಳನ್ನ ತನ್ನ ನಾಟ್ಯದಿಂದ ಸಂತೋಷ ಪಡ್ತಾ ಇರ್ತಾರೆ. ರಾತ್ರಿ ಯಾವಾಗಲೇ ಪ್ರದ್ಯುಮ್ನ ಏನ್ ಮಾಡ್ತಾನ, ಈ ಪ್ರಭಾವತಿ ಇರೋ ಸ್ಥಳಕ್ಕೆ ಆ ಮಾಯದಿಂದ ಬಾಕಿ ಯಾರಿಗೆ ಕಣ್ಣಿತಿಲ್ಲಂಗೆ ಅವಳು ಇರೋ ಸ್ಥಳಕ್ಕೆ ಹೋತಾನ. ಹೋಗಿ ತನ್ನ ಒಂದು ಈ ಪ್ರದ್ಯುಮ್ನ ಮೊದಲೇ ಮಾಯಾವತಿ ಬಲಿತಾನ. ಮಾಯಾವತಿ ಅವನಿಗೆ ಎಲ್ಲ ಕಲೆಗಳು ಹೇಳಿಕೊಟ್ಟಿರ್ತಾಳೆ. ಅದರಿಂದ ಇವನಿಗೆ ತನ್ನ ಮಾಯಾಶಕ್ತಿ ಉಪಯೋಗ ಮಾಡ್ಲಿಕ್ಕೆ ಅವನಿಗೆ ಎಲ್ಲ ಗೊತ್ತು. ತನ್ನ ಮಾಯಾಶಕ್ತಿಯಿಂದ ತನ್ನ ದೇಹನೇ ಒಂದು ಚಿಕ್ಕ ಪೂಚಿಯಾಂಗ ಮಾಡ್ಕೊಂತಾನ. ಪೂಚಿಯಾಂಗ ಮಾಡಿ ಅಲ್ಲಿ ಪ್ರಭಾವತಿ ಇರೋ ಸ್ಥಳದಲ್ಲಿ ಒಂದು ಮಾಲೆ ಇರುತ್ತೆ, ಹೂವಿನ ಮಾಲೆ. ಹೂವಿನ ಮಾಲೆ ಬಗ್ಗೆ ಪೂಚಿ ರೂಪದಲ್ಲಿ ಪ್ರದ್ಯುಮ್ನ ಹೊಕ್ಕೊಂಡ್ಬಿಡ್ತಾನ. ಈ ಮಾಲೆ ಅವಳು ತನ್ನ ಕೊಳಲ್ಲಿ ಹಾಕಿಂಬೋಳು ಹಂಗೆ ನೆನೆಸಿದ್ದು ಅಲ್ಲಿ ವಾಸ ಮಾಡ್ತಾ ಇದ್ದಾನ ಪ್ರದ್ಯುಮ್ನ. ಆದರೆ ಪ್ರಭಾವತಿ ಆ ಮಾಲೆನೆ ಕೊರಳಿ ಹಾಕಿಂಬೋದಿಲ್ಲ. ನೋಡ್ಕೊಂಡು ಏನ್ ಮಾಡ್ತಾನ, ಅದೇ
5 minutes. We can talk in the meantime. I'll stop the. ಒಂದು ಇನ್ಸೆಕ್ಟ್ ರೂಪದಲ್ಲಿ ತನ್ನ ಮಾಡಿಕೊಂಡು ಆ ಪ್ರಭಾವತಿ ಏನು ಒಂದು ಹೂವು ಮಾಲೆ ಇತ್ತು, ಆ ಪೂಚಿ ರೂಪದಲ್ಲಿ ಹೂವು ಮಾಲೆ ಇರ್ತಾನ. ಅವಳು ತನ್ನ ಕೊರಳಿ ಹಾಕಿಂಬೋಳು, ಅವಳು ದೇಹ ಸ್ಪರ್ಶನ ಮೇಲೆ ಬರೋ ಒಂದು ನಿಮಿಷ ಇರ್ತಾನ. ಆದ್ರೆ ಪ್ರಭಾವತಿ ಆ ಮಾಲೆನೆ ತಗೊಂಬೋದಿಲ್ಲ. ಆದರೆ ಪ್ರದ್ಯುಮ್ನ ಚಿಂತೆಯಲ್ಲೇ ಅವಳು ಇರ್ತಾಳೆ, ಇವತ್ತು ಬರ್ತಾಳೆ ಅಂತ ಹಂಸ ಹೇಳಿದೆ. ಅವಳು ಚಿಂತೆಯಲ್ಲೇ ಅವಳು ಕೂತುಳಿದ್ದಾಳೆ. ನೋಡಿದ ಅವಳು ಕಿವಿಯಲ್ಲಿ ಒಂದು ಕಮಲ ಪುಷ್ಪನ ಅವಳು ತನ್ನ ದೇಹದಲ್ಲಿ ಇಟ್ಟುಕೊಂಡಿದ್ದಳು. ಆ ಹೂವು ಮಾಲೆ ಅಂದೆ ಹೋಗಿ ಹಾರಿ ಆ ಕಮಲ ಪುಷ್ಪದಲ್ಲಿ ಹೋಗಿ ಕೂತುಂಡ. ಆ ಕೂತುಂಡ ಅವಳ ಆ ಪೂಚಿ ಸ್ಪರ್ಶ ಅವಳ ದೇಹಕ್ಕೆ ಪಟ್ಟು ಅವಳ ದೇಹ ಎಲ್ಲ ಒಂದು ಮಾದರಿ ಆಯಿತು. ಅವಳು ಚಿಂತೆಯಲ್ಲೇ ಇದ್ದೊಂದು ಹಂಸ ಪಟ್ಟಿ ಕೇಳುವಾಳೆ, ಎಲ್ಲಿ ಪ್ರದ್ಯುಮ್ನ ಹಣ್ಣು ಬರಲ್ಲ ಅಂತ ಕೇಳುವಾಳೆ. ಪ್ರದ್ಯುಮ್ನ ಆ ಪೂಚಿ ರೂಪದಿಂದ ಬಿಡುಗಡೆ ಮಾಡಿ ತನ್ನ ದೇಹನೇ ಅಲ್ಲಿ ಅವಳ ಮುಂದೆ ತೋರಿಸ್ತಾನ. ತೋರಿಸಿ ಏನ್ ಮಾಡ್ತಾನ, ಅವಳ ಅಂದ ಚಂದನೆಲ್ಲ ವರ್ಣನ ಮಾಡ್ತಾನ. ಪ್ರಭಾವತಿ ಸುಂದರ ರೂಪನ ವರ್ಣನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಮಾಡಿಬಿಟ್ಟು ಅಲ್ಲಿಯೇ ಒಂದು ಅಗ್ನಿ ಕುಂಡ ನಿರ್ಮಾಣ ಮಾಡಿ ಅಗ್ನಿ ಮುಂದೆ ಪುಷ್ಪದಿಂದ ಆಹುತಿ ಕೊಡ್ತಾನ. ಹಂಸ ಪಕ್ಷಿ ಹೇಳಿತು, ಪುಷ್ಪದಿಂದ ಆಹುತಿ ಕೊಟ್ಟು ನೀ ಹೋಮ ಮಾಡಿ ಬಳಸಿ ಇವನ್ನ ನೀನು ಸ್ವೀಕಾರ ಮಾಡಿಕೋ ಹಂಗೆ ಹಂಸ ಪಕ್ಷಿ ಹೇಳುತ್ತೆ. ಹಂಸ ಪಕ್ಷಿ ಹೇಳಿದಂಗೆ ಅಗ್ನಿ ಕುಂಡದ ಬೆಳಗ್ಗೆ ತಾನು ಪುಷ್ಪದಿಂದ ಆಹುತಿ ಮಾಡಿ ಅಲ್ಲಿ ಪ್ರಭಾವತಿನ ಸ್ವೀಕಾರ ಮಾಡ್ತಾನ. ಆ ಪ್ರಭಾವತಿ ಹೇಳ್ತಾಳೆ ಹಂಸ ಪಕ್ಷಿಲಿ, ನೀನು ಹೊರಗೆ ಈ ಹಾಲ್ ಹೊರಗೆ ನೀನು ಅಲ್ಲಿ ನಿಂತಿರು, ಒಳ ಯಾರು ಬಲ್ಲಂಗೆ ನೋಡಿಕೋ ಹಂಗೆ ಅಂತ ಹೇಳಿಬಿಟ್ಟು ಈ ಪ್ರಭಾವತಿ ಮತ್ತು ಪ್ರದ್ಯುಮ್ನೇ ಗಂಡ ಹೆಂಡತಿ ಆದ ಇಬ್ಬರನ್ನೇ ತನಿಯಾಗಿ ಬಿಟ್ಬಿಟ್ಟು ಹಂಸ ಪಕ್ಷಿ ಹೊರಗೆ ಕಾಯ್ತಾ ಇದೆ. ಈ ಸಮಯದಲ್ಲಿ ಏನಪ್ಪಾ ಆತ ಅಂದ್ರೆ ಈ ಪ್ರಭಾವತಿಗೆ ಎರಡು ಗೆಳೆಯಂದ್ರು, ಅದು ಫ್ರೆಂಡ್ಸು. ಅವ್ರು ಯಾರಪ್ಪ ಅಂದ್ರೆ ನಿಕುಂಬ ಅಂತ ರಾಕ್ಷಸನಿಗೆ ಇನ್ನೊಂದು ತಮ್ಮ ಇದ್ದ, ಅವನ ಹೆಸರು ಸುಂದ ಅಂತ ಹೆಸರು. ಅವನ ಎರಡು ಹೆಣ್ಣು ಮಕ್ಕಳು, ಚಂದ್ರಾವತಿ ಅಂತ ಒಬ್ಬಳು, ಗುಣವತಿ ಅಂತ ಒಬ್ಬಳು. ಚಂದ್ರಾವತಿ, ಗುಣವತಿ, ಪ್ರಭಾವತಿ 3 ಜನ ಬಾಳ ಕ್ಲೋಸ್ ಫ್ರೆಂಡ್ಸು. ದಿನಾರು 3 ಜನ ಒಂದು ತಲ್ಲಿ ಕೂಡಿ ಅರಟೆ ಬುಡಿಯಾನ ಮಾಡೋಣ ಇಂತ ಇರ್ತಾ ಇದ್ರು. ಈ ಸಮಯದಲ್ಲಿ ಅವರಿಬ್ಬರು ಒಳಗೆ ಬರ್ತಾರೆ. ಒಳಗೆ ಬರುವಾಳೆ ಅಲ್ಲಿ ಹರಿವಂಶ ಹೇಳುತ್ತೆ, ಸಂಭಾಷಣೆ 3 ಜನ ಮಾಡ್ತಾ ಇರ್ತಾರೆ. ಆವಾಗ ಪ್ರಭಾವತಿ ಹೇಳ್ತಾಳೆ, ಆ 2 ದೈತ್ಯ ಪುತ್ರಿಗಳಿದ್ವಿ, ಆ ಇಟ್ಟು ದಿವಸದ ನಾವು ದೈತ್ಯರ ಎದ್ದು ದೇವತೆಗಳಿಗೆ ವಿರೋಧ ಮಾಡ್ತಾ ಇದ್ದೆವು, ಅದು ಬಹಳ ತಪ್ಪಾಯ್ತು ತೋರುತ್ತೆ. ದೇವತೆಗಳಿತ್ತಿ ಇಂಥ ಗುಣಗಳನ್ನ ಇದೆ ದೇವತೆಗಳನ್ನ ಹೊಗಳಿಕ್ಕೆ ಆರಂಭಿಸ್ಬಿಟ್ಲು. ಅವಳಿಗೆ ಆರಂಭಿಸ್ಬಿಟ್ಟು ಮತ್ತು ಹೇಳ್ತಾಳೆ, ದೇವತೆಯರಿದ್ದೆ ಒಂದು ಬಾರಿ ನಾ ದುರ್ವಾಸ ಮುನಿ ಇತ್ಲಿ ನನಗೆ ಒಂದು ಮಂತ್ರೋಪದೇಶ ಆಯಿತು. ಆ ವಿದ್ಯೆಯಿಂದ ನನಗೆ ಆ ಮುನಿಗಳು ವರ ಕೊಟ್ಟಿದ್ದಾರೆ. ಅದರಿಂದ ನಾ ಯಾವಾನು ಕನ್ಯಾವಸ್ಥೆಯೇ ಇರ್ತೇನೆ ಹಂಗಂತ ವರ ಕೊಟ್ಟಿದ್ದಾರೆ. ಅದೇ ಮಾದರಿ ನೀವಿಬ್ಬರೂ ನಾನು ನಿಮಗೆ ಉಪದೇಶ ಮಾಡ್ತಾನ ಆ ವಿದ್ಯೆನೇ, ನೀವು ಆ ವಿದ್ಯೆಯನ್ನು ಹಿಂಬಾಲಿಸಿಕೊಂಡು ನೀವು ಆ ವರ ಪಟ್ಟಿದ್ದು ನೀವು ಮನಸ್ಸಲ್ಲಿ ಯಾರು ಇಟ್ಟಿದ್ರು ಅವನ್ನ ಮದುವೆ ಮಾಡ್ಕೊಂಬಂದು ಹೇಳ್ಬಿಟ್ಟು ಮತ್ತು ಹೇಳ್ತಾ ಪ್ರಭಾವತಿ, ಈ ಪ್ರದ್ಯುಮ್ನ ಜೊತೆಗೆ ಯಾದವರು ಬಂದಿದ್ದಾರಲ್ಲ ಅವರಲ್ಲಿ ಒಬ್ಬ ಗದಾಂಬವ, ಒಬ್ಬ ಬಂದು ಸಾಂಬಾಂಬವ. ಸಾಂಬಾಂಬನೇ ಕೃಷ್ಣನ್ ಮಗನೇ, ಜಾಂಬವೇತಿ ಹುಟ್ಟಿದ ಸಾಂಬ. ಇನ್ನೊಬ್ಬ ಯಾದವರ ಮಗ ಗದ. ಇವರಿಬ್ಬರನ್ನ ನೀವು
ಮನಸ್ಸಿ ಚಿಂತೆ ಮಾಡಿಕೊಂಡು ಈ ವಿದ್ಯೆನ ಉಪಾಸನ ಮಾಡ್ರಿ, ನಿಮಗೇನು ಮದುವೆಯಾಗಿ ಅವರಿಬ್ಬರು ಗಂಡನ ಬರ್ತಾರೆ ಹಂಗಂತ ಹೇಳ್ತಾಳೆ ಪ್ರಭಾವತಿ. ಅವರಿಬ್ಬರು ಅವರು ಹೇಳಿದಂಗೆ ಆ ವಿದ್ಯಾ ಏನು ಉಪದೇಶ ಮಾಡಲು ಅದನ್ನು ಹೇಳಿಕೊಂಡು ಕಾಲಕರ್ಮದಲ್ಲಿ ಎಲ್ಲ ಆ ರಾಜರಲ್ಲಿ ಯಾರಿಗೆ ತಿಳ್ಳಾಂಗ ಇನ್ಕಾಗ್ನೆಟೋ ರಹಸ್ಯವ ಗದಾ ಮತ್ತು ಸಾಂಬ ಇಬ್ಬರು ಈ ಚಂದ್ರವತಿ ಪಟ್ಟು ಗುಣವತಿನ ಮದುವೆ ಮಾಡ್ಕೊಂತಾರೆ. ಈ 3 ಜನ ಮದುವೆಯನ್ನು ಪ್ರಭಾವತಿ, ಚಂದ್ರಾವತಿ, ಗುಣವತಿ. ಒಬ್ಬ ಪ್ರದ್ಯುಮ್ನ, ಪ್ರಭಾವತಿ, ಚಂದ್ರವತಿ, ಸಾಂಬ, ಗುಣವತಿ, ಇನ್ನೊಂದು ಯಾದವ. ಇವರು 3 ಜನ ಮದುವೆ ಮಾಡಿಕೊಂಡು ತುಂಬಾ ರಹಸ್ಯವಾಗಿರ್ತಾರೆ. ಇದು ರಾಜನಿಗೆ ಗೊತ್ತಾಗೋದಿಲ್ಲ. ಅವ ಪ್ರದ್ಯುಮ್ನ ತನ್ನ ಕುಲ ಏನು ಎಂಬುದು ಅವರು 3 ಜನಕ್ಕೆ ವಿವರಣೆ ಮಾಡ್ತಾ ಇರ್ತಾನೆ. ಚಂದ್ರವಂಶದಲ್ಲಿ ಬಂದವರು, ಪುರರವರ ಕುಲ ಮತ್ತು ಯದು, ಬೋಚಕ ಇದೆಲ್ಲ ಅವರ ಕುಲನ ಹಂಗೆ ವಿಸ್ತಾರ ಮಾಡ್ತಾ ಹೇಳ್ತಾ ಇರ್ತಾನ. ಇವ ಏನಾಗತ್ತೆ ಅಂದ್ರೆ ವಜ್ರನಾಭ ತನ್ನ ತಂದೆ ಕಾಶ್ಯಪ ಋಷಿ ಅನುಜ್ಞೆ ತಗೊಂಡು ದೇವಲೋಕದ ಯುದ್ಧ ಮಾಡ್ಲಿಕ್ಕೆ ಹೋಗಬೇಕು ಹೊಡ್ತಾರೆ. ಬಾಳೆ ಕಾಶ್ಯಪ ಋಷಿ ಅವನ ತಡ್ತಾರೆ, ಹೋಗಬೇಡಪ್ಪ, ನೀ ಹೋಗೋದು ಸರಿ ಇಲ್ಲ ಅಂತ. ಅದ ತಂದ ಮಾತು ಮೀರಿ ಆ ವಜ್ರನಾಭ ದೇವಲೋಕಕ್ಕೆ ಹೋಗಿ ಯುದ್ಧಕ್ಕೆ ಹೋತಾನ. ಯುದ್ಧಕ್ಕೆ ಹೋಗ್ಬೇಕು ಅಂತ ತಯಾರು ಮಾಡ್ತಾ ಇದ್ದಾನ. ಹಂಸಪಕ್ಷಿ ಈ ಸುದ್ದಿನ ಕೃಷ್ಣ ಪರಮಾತ್ಮನಿಗೆ ದ್ವಾರಕಾಲಿ ಹೋಗಿ ಹೇಳತ್ತೆ. ಈ ಸಮಯದಲ್ಲಿ ಆ 3 ಜನ ಹೆಣ್ಣು ಮಕ್ಕಳು ಪ್ರಭಾವತಿ, ಚಂದ್ರವತಿ, ಗುಣವತಿ ಗರ್ಭವತಿಯಾಗ್ತಾರೆ. ಇದೇನಪ್ಪ, ನಮ್ಮ ತಂದೆ ವಜ್ರನಾಭ ಯುದ್ಧಕ್ಕೆ ತಯಾರು ಮಾಡ್ತಾ ಇದ್ದಾನಲ್ಲ, ನಾವು ಮದುವೆ ಮಾಡಿಕೊಂಡು ರಹಸ್ಯವಾದಲ್ಲ, ಯುದ್ಧ ತಯಾರಾದ್ರೆ ಏನಾಗೋದು, ನಮ್ಮ ಗಂಡಂದ್ರ ಬದುಕು ಏನಾಗೋದು, ಎಲ್ಲರ ಹಠ ಇಡೋರ್ಲ ಹಂಗೈತೆ ಚಿಂತಿತರಾಗ್ತಾರೆ. ಆವಾಗ ಕೃಷ್ಣ ಪರಮಾತ್ಮ ಹಂಸ ಪಕ್ಷಿ ಮೂಲ್ವ ಸುದ್ದಿ ಕಳಿಸ್ತಾನ. ಆ 3 ಹೆಣ್ಣು ಮಕ್ಕಳಿಗೆ ಏನು ಚಿಂತೆ ಪಡಬೇಕಾದ ಅವಶ್ಯ ಇಲ್ಲ. ಅವ್ರ ಮೂಲವಾಗಿ ಏನು ಮಕ್ಕಳು ಹುಟ್ಟತ್ತೋ ಅವರೆಲ್ಲ ಒಳ್ಳೆ ವೇದ ವಿದ್ವಾಂಸರಾಗ್ತಾರೆ, ಪಾರಂಗತರಾದ ಅಷ್ಟಶಾಸ್ತ್ರದಿಂದ ಪಾರಂಗತರಾಗ್ತಾರೆ. ಹುಟ್ಟಿದ ಉಡತೆಯೇ ಬೆಳೆದು ಹುಡ್ತಾರೆ. ಅವರೆಲ್ಲ ಬೆಳೆದು ಯಾದವರು ಸಹಾಯ ಮಾಡಿ ಈ ವಜ್ರನಾಭನಿಗೆ ಎಗೇನ್ಸ್ಟ್ ಯುದ್ಧ ಆಗಿ ಅವನು ಗೆಲ್ತಾರೆ. ಹಂಗೈತೆ ಶುದ್ಧಿ ಕಲಿಸ್ತಾನ ಕೃಷ್ಣ ಪರಮಾತ್ಮ ಹಂಸರೂಪದಿಂದ, ಹಂಸಶ್ರೀ ಅವರು ಹೇಳಿದಂಗೆ, ಕೃಷ್ಣ ಪರಮಾತ್ಮ ಹೇಳಿದಂಗೆ ಆ ಪ್ರಭಾವತಿಗೆ ಗಂಡು ಮಗು ಹುಟ್ಟತ್ತೆ. ಅವನೇ ಅನಿರುದ್ಧ ಅಂಬವ. ಆಮೇಲೆ ಅದೇ ಮಾದರಿ ಬಾಕಿ 2 ಹೆಣ್ಣು ಮಕ್ಕಳು ಚಂದ್ರವತಿ ಹಾಗೂ ಗುಣವತಿ ಅವರಿಬ್ಬರು ಅಲ್ಲಿ ಹಡಿತಾರೆ, ಮಕ್ಕಳು ಹಡಿತಾರೆ. 3 ಜನನು ಒಟ್ಟಿಗೆ ಎಲ್ಲ ವಿದ್ಯೆಯಲ್ಲಿ ಪಾರಂಗತ ಆತರ ಹಂಗಿ ಎಲ್ಲ ಉಡನೆ ಬೆಳೆದು ಬಿಡ್ತಾರೆ. ಪ್ರಭಾವತಿ ಮಗನೇ ಅನಿರುದ್ಧ. ಅನಿರುದ್ಧ ಬಂದು ತನ್ನ ತಂದೆಯಾಂಗೆ ಜೆರಾಕ್ಸ್ ಕಾಪಿಯಾಂಗೆ ಅದೇ ರೂಪದಲ್ಲಿ ಇರ್ತಾನ, ಅಷ್ಟು ಸುಂದರನ ಇರ್ತಾನ. ಚಂದ್ರವತಿ ಬಂದು ಅವಳು ಕೂಸು ಹೆಸರು ಚಂದ್ರಪ್ರಭಾ ಹಂಗೆ ಅಂತ ಕೂಸು ಅವರ ಹೆಸರು. ಅದ್ರ ಮೇಲೆ ಗುಣವತಿಯನ್ನು ಒಂದು ಕೂಸು ನಡೀತಾಳೆ ಅಂತ ಹರಿವಂಶ ತಿಳಿಪಡಿಸುತ್ತೆ. ಹಿಂಗೆ ಇರ್ತಾರ ವೇಳೆ ಒಂದು ಬಾರಿ ಏನಾಗ್ತಂದ್ರೆ ದಾನವರುಗಳು ಪ್ರಭಾವತಿ ಏನು ತನ್ನ ಕಕ್ಷೆಯಲ್ಲಿ ಇರ್ತಾಳೋ ಅಲ್ಲಿ ಯಾದವರುಗಳು ನಡಮಾಟೋ ಒಂದು ತಿಳಿತೆ ಕೆಲವು ದಾನವರಳಿಗೆ. ಉಡನೆ ವಜ್ರನಾಭನಿಗೆ ಸುದ್ದಿ ಹೇಳ್ತಾರೆ, ಇಂಥ ಮಾರಿ ಈ ಪ್ರಭಾವತಿಯವರ ಕಕ್ಷೆಯಲ್ಲಿ ಯಾರೋ ದಾನವರುಗಳ ಅಳಿಯಾಂಗ ನಮಗೆ ತೋರುತ್ತೆ ಹಂಗೈತೆ ಹೇಳ್ಬಾಲೆ. ಆ ವಜ್ರನಾಭ ಏನ್ ಮಾಡ್ತಾನ, ಆ ಯಾದವರನ್ನ ಉಡನೆ ಬಂದಿ ಮಾಡಬೇಕು, ಅವನ್ನ ಕೊಲ್ಲಬೇಕು ಅಂತ ಬಂದಿ ಮಾಡಲಿಕ್ಕೆ ಅವ ಅನುಜ್ಞೆ ಕೊಡ್ತಾನ. ಆವಾಗ ದಾನವರಿಗೂ ಮತ್ತು ಈ 3 ಯಾದವರು ಪ್ರದ್ಯುಮ್ನ, ಗದ ಮತ್ತು ಸಾಂಬ ಘೋರ ಯುದ್ಧ ನಡೀತೆ.
ಯುದ್ಧ ನಡೀತಾ ವೇಳೆ ದೇವೇಂದ್ರ ಪ್ರದ್ಯುಮ್ನಿಗೆ ತನ್ನ ರಥ ಸುವರ್ಚಕಾಂಬು ಒಂದು ರಥ ಓಡಿಸೋಮ ಅವನ ಗದಾತ್ಲಿ ಕಳಿಸ್ತಾರೆ ಮತ್ತು ಐರಾವತ ಅಂಬೋ ತನ್ನುடைய ಯಾನೆಯನ್ನೇ ಮತ್ತು ಪ್ರಣವಾಂಬ ಬ್ರಾಹ್ಮಣ ಸಂಬಾ ಕಳಿಸ್ತಾರೆ ಮತ್ತು ಜಯಂತ ತನ್ನ ಮಗ ಜಯಂತ ಅವನೇ ಪ್ರದ್ಯುಮ್ನ ಹೆಲ್ಪಿ ಕಳಿಸ್ತಾರೆ. ಸೊ ಈ ಯಾದವರಿಯನ್ನು ದಾನವರನ್ನು ಘೋರ ಯುದ್ಧ ನಡೀತೆ. ಅಟ್ಲಾಗಿ ಶ್ರೀ ಕೃಷ್ಣ ಪರಮಾತ್ಮ ಮರುದಿನ ಬೆಳಿಗ್ಗೆ ದೇವೇಂದ್ರನ ಸಹಿತ ವಜ್ರಪರ್ಕ ಬಂದು ಸೇರುತ್ತಾನ. ಶ್ರೀ ಕೃಷ್ಣ ಪರಮಾತ್ಮ ಪ್ರದ್ಯುಮ್ನ ಹೇಳ್ತಾನ, ನೀ ಬೇಗ ವಜ್ರರಾಮನ ಯುದ್ಧದಲ್ಲಿ ಹತ ಮಾಡು, ಕೊಂದು ಬಿಡು ಅಂತ ಹೇಳ್ತಾನ. ಪ್ರದ್ಯುಮ್ನ ಗರುಡನ ಮೇಲೆ ಕೂತುಂಡು ವಜ್ರರಾಮನ್ ಕೂಡ ಯುದ್ಧ ಮಾಡ್ತಾ ಇರ್ತಾನ. ಶ್ರೀ ಕೃಷ್ಣ ಪರಮಾತ್ಮ ಚಕ್ರಾಯುಧನೆ ಪ್ರದ್ಯುಮ್ನನ್ನು ಕೊಡ್ತಾನ. ಪ್ರದ್ಯುಮ್ನನ್ನು ಕೊಟ್ಟು ವಜ್ರರಾಮನ ತಲೆನ ಕೊಯ್ಯಿ ಅಂತ ಹೇಳಿದಾಳೆ. ಪ್ರದ್ಯುಮ್ನ ಕೃಷ್ಣ ಪರಮಾತ್ಮ ಚಕ್ರದಿಂದ ವಜ್ರರಾಮನ ತಲೆನೆ ಕುಯ್ತಾನ. ಅದೇ ಮೇಲೆ ಗದಾಂಬೋ ಯಾದವ ಸುನಭಾಂಬೋ ದೈತ್ಯನೆ ವಧ ಮಾಡ್ತಾನ. ಮತ್ತು ಸಾಂಬ ಅಲ್ಲಿ ಬೇಕಾದ ಲಕ್ಷೋಪಲಕ್ಷ ಅಸುರಗಳನ್ನ ಆ ಯುದ್ಧದಲ್ಲಿ ಎಲ್ಲಾನ ವಧ ಮಾಡ್ತಾನ. ಇದೆಲ್ಲ ನೋಡ್ಕೊಂಡೆ ನಿಕುಂಬ ಅಂಬ ರಾಕ್ಷಸ ಅಲ್ಲಿಂದ ಹೊರಟು ತನ್ನ ಷಟ್ಪುರಕ್ಕೆ ಹೋಗಿ ಸೇರ್ತಾನ. ಬೃಹಸ್ಪತಿ ಆಚಾರ್ಯ ಹೇಳಿದಂಗೆ ಈ ವಜ್ರನಾಭ ಹತ ಆದ ಮೇಲೂ ಆ ವಜ್ರಪುರ ಏನು ನಗರ ಇದೋ ಒಂದು ಅದ್ಭುತವಾದ ನಗರ. ಅದನ್ನು ಬೃಹಸ್ಪತಿ ಆಚಾರ್ಯರು 4 ಭಾಗ ಮಾಡ್ತಾರೆ. ಅಲ್ಲಿ ಒಂದು ಭಾಗನ ಜಯಂತನ ಮಗನಾದ ವಿಜಯಾಗ ಕೊಡ್ತಾರೆ. ಬಾಕಿ 3 ಭಾಗನ ಪ್ರದ್ಯುಮ್ನ, ಗದಾ ಮತ್ತು ಸಾಂಬ ಈ 3 ಜನ ಮಕ್ಕಳಿಗೆ ಅದನ್ನ ಕೊಡ್ತಾರೆ. ಹಂಗಂತೇಳಿ ಈ ಕಥೆನೇ ಮುತ್ತಾರಿಕೆ ಮಾಡುತ್ತೆ ಹರಿವಂಶ. ಪ್ರದ್ಯುಮ್ನ ಕಥೆನೆ. ನೆಕ್ಸ್ಟ್ ಕತೆ ಬಹಳ ಸ್ವಾರಸ್ಯವಾದ ಕತೆ. ಸಮಯ ಬಹಳ ಕಮ್ಮಿ ಅದೇ, ಎಷ್ಟು ಮುಗಿದೋ ಅಷ್ಟು ನೋಡೋಣ. ಒಂದು ಬಾರಿ ರುದ್ರದೇವರು ತಪಸ್ ಮಾಡ್ತಾ ಇರಬೇಳೆ ಕಾಮದೇವ ಅಲ್ಲಿ ಬರ್ತಾನ. ರುದ್ರದೇವರು ತಪಸ್ಸನ್ನು ಕಲಿಸಬೇಕು ಅಂತ ಕಾಮದೇವ ಪ್ರಯತ್ನ ಮಾಡಬೇಳೆ. ರುದ್ರದೇವರು ಕಣ್ಣು ತೆಗೆದು ಅವರ ಅಗ್ನಿ ತನ್ನ ನೇತ್ರದಿಂದ ಏನು ಅಗ್ನಿ ಬಿಡ್ತಾರೋ ಅವನ್ ದೇಹ ಭಸ್ಮ ಆಗಿರ್ತಾನ ಕಾಮದೇವ. ಇದೆಲ್ಲರಿಗೂ ಗೊತ್ತು. ಆವಾಗ ಆ ಕಾಮದೇವನ ಹೆಂಡತಿ ರತಿ ಅವಳು ರುದ್ರದೇವತೆ ಬೇಡ್ತಾಳೆ. ಆವಾಗ ರುದ್ರದೇವರು ಹೇಳ್ತಾರೆ, ಕಾಮದೇವ ಮುಂದೆ ಅವ ಹುಟ್ಟೋವನ ಇದ್ದಾನ. ವಿಷ್ಣು ಯಾವಾಗ ಕೃಷ್ಣ ಪರಮಾತ್ಮ ಅವತಾರ ತೈತಾನೋ ರುಕ್ಮಿಣಿತ್ಲಿ ಇದೇ ಕಾಮದೇವ ಪ್ರದ್ಯುಮ್ನ ಹುಟ್ಟಲಿಕ್ಕೆ ಇದ್ದಾನ. ಆ ಸಮಯದಲ್ಲಿ ನೀನು ಏನ್ ಮಾಡ್ತೀಯ? ರತಿತ್ಲಿ ಹೇಳ್ತಾನ, ನೀನು ಸಂಬಾಸುರ ಅಂತ ಒಂದು ಅಸುರ ಇದ್ದಾನ, ಅವನ ಹೆಂಡತಿ ಮಾಯಾವತಿಯ ನೀನು ಜನನಾತಿ, ಅವನ ಹೆಂಡತಿ ಆತಿ ಹಾಗೆ ಅಂತ ಹೇಳ್ತಾನ. ಮತ್ತು ಹೇಳ್ತಾನ, ನೀನು ದ್ವಾರಕಾಪಟ್ಟಕ್ಕೆ ಹೋಗಿ ಆ ಪ್ರದ್ಯುಮ್ನ ಯಾರು ಕಾಮದೇವನ್ ಅವತಾರವೋ ಅವನ ನೀ ಕರ್ಕೊಂಡು ಬಂದು ಈ ಸಂಬಾಸುರನ ವಧ ಮಾಡಿ ನೀನು ಅವನ ಜೊತೆಯಲ್ಲೇ ಹೆಂಡತಿಯ ಸೇರ್ತಿ ಹಂಗಂತೆ ರುದ್ರದೇವರು ಈ ರತಿದೇವಿಗೆ ಸಮಾಧಾನ ಪಡಿಸ್ತಾರೆ.
ಇದು ಮುಂದೆ ನಡೆದ ಕತೆ. ಇವಾಗ ಕೃಷ್ಣ ಪರಮಾತ್ಮ ಜನ್ಮ ಆದ ಮೇಲೂ, ರುಕ್ಮಿಣಿ ಜಗಿತ ವಿವಾಹ ಎಲ್ಲ ಆದ ಮೇಲೂ ಪ್ರದ್ಯುಮ್ನ ಜನನ ಆಗುತ್ತೆ ರುಕ್ಮಿಣಿ ದೇವಿತ್ಲಿ. ಆವಾಗ ಈ ಸಂಬಾಸುರ ಅವ ಏನ್ ಮಾಡ್ತಾನ, ತನ್ನ ಮುಂದೆ ಇದ್ದ ದೈತ್ಯರುಗಳು ರಿಕುಂಬ, ವಜ್ರನಾಭ ಇವರನ್ನೆಲ್ಲ ದೇವತೆಗಳು ಸಂಹಾರ ಮಾಡದೆ ಕಾರಣ ಈ ದೇವತೆಯ ಮೇಲೆ ಒಂದು ವ್ಯಂಜನ ಇಟ್ಕೊಂಡಿರ್ತಾನ. ಅದ್ರ ಬಗ್ಗೆ ಏನ್ ಮಾಡ್ತಾನ, ಕೃಷ್ಣ ಪರಮಾತ್ಮನಿಗೆ ಏನು ಒಂದು ಮಗು ಹುಟ್ಟಿತೋ ಪ್ರದ್ಯುಮ್ನ, 7ನೇ ದಿವಸ ಮಗು ಹುಟ್ಟಿ 7 ದಿವಸ ತನ ಆಯ್ತೆ. ಆ ಸೂತಗ್ರಹದಿಂದ ತನ್ನ ಮಾಯಾಶಕ್ತಿಯಿಂದ ಆ ಪ್ರದ್ಯುಮ್ನ ಕರ್ಕೊಂಡು ತನ್ನ ಪುರಕ್ಕೆ ಬಂದು ಬಿಡ್ತಾನ. ಮಾಯಾವತಿ ಮತ್ತು ಸಂಬಾಸುರ ಗಂಡ ಹೆಂಡತಿ, ಅವರಿಬ್ಬರಿಗೆ ಸಂತಾನ ಇರೋದಿಲ್ಲ. ಅದಕ್ಕೋಸ್ಕರ ಈ ಕೂಸಿನ 7ನೇ ದಿವಸದ ಕೂಸಿನ ತನ್ನ ಹೆಂಡತಿಗೆ ಕೊಟ್ಟು ಇದನ್ನೇ ಬೆಳೆಸು ಹಂಗೆ ಹೇಳ್ತಾನ. ಮಾಯಾವತಿಗೆ ರತಿಯೇ ಮಾಯಾವತಿಯ ಜನ್ಮ ತಗೊಂಡಿದ್ದಾಳೆ. ಅವಳಿಗೆ ತನ್ನ ಯೋಗ ಶಕ್ತಿಯಿಂದ ಈ ಕೂಸೆ ನನ್ನ ಗಂಡ ರತಿ ಹಂಗೆ ಗೊತ್ತಾಯಿತೆ. ಆ ಕೂಸಿನ ಚಂದ ಪಾಲನ ಪೋಷಣ ಮಾಡಿ ಬೆಳೆಸ್ತಾಳೆ. ಬಾಲ ಪ್ರೇಮೆಯಿಂದ ತನ್ನ ಯೋಗ ಶಕ್ತಿಯಿಂದನೂ ಮಾಯಾಶಕ್ತಿಯಿಂದನೂ ಆ ಕೂಸಿನ ಬೇಗನೆ ದೊಡ್ಡವ ಮಾಡಿಬಿಡ್ತಾಳೆ. ಆ ಕೂಸು ಬೇಗನೆ ದೊಡ್ಡ ಆದ್ಮೇಲೂ ತನ್ನ ತಂದೆನ ಪತ್ತಿ ಮಾಯಾವತಿ ಕೇಳ್ತಾ ಇರುವಾಳೆ. ಮಾಯಾವತಿ ಎಲ್ಲ ವೃದ್ಧಾಂತನೇ ಆ ಪ್ರದ್ಯುಮ್ನಿಗೆ ಹೇಳ್ತಾಳೆ. ಅವಾಗೆ ಬಹಳ ಕೋಪಕೊಂಡು ಸಂಭಾಷಣೆ ಹೊಸ ಮಾಡಬೇಕು ಅಂತ ಪ್ರದ್ಯುಮ್ನ ಹೊರಡ್ತಾನ. ಸಂಭಾಷಣೆಗೆ 100 ಮಕ್ಕಳು ಇರ್ತಾರೆ. ಆಮೇಲೆ ಹಂಗೈತೆ ಹರಿವಂಶ ಹೇಳುತ್ತೆ. ಆ 100 ಮಕ್ಕಳು ಜೊತೆಗೆ ಪ್ರದ್ಯುಮ್ನ ಯುದ್ಧ ಮಾಡ್ತಾ ಇರ್ತಾನ. ಆ ಯುದ್ಧದಲ್ಲಿ ಪ್ರದ್ಯುಮ್ನ 100 ಸೇನೆಗಳನ್ನ ಧ್ವಂಸ ಮಾಡ್ತಾನ. ಮತ್ತು ಶತ್ರುಹಂತ ಮತ್ತು ಪ್ರಮರ್ದನ ಎಂಬ ರಾಕ್ಷಸಗಳನ್ನ ವಧ ಮಾಡ್ತಾನ. ಇವ ಸಂಬಾಸುರ ಪ್ರದ್ಯುಮ್ನ ಒಬ್ಬರಿಬ್ಬರಿಗೆ ಯುದ್ಧ ನಡೀತಾ ಇರುವಾಳೆ. ಸಂಬಾಸುರ ತನ್ನ ಮಾಯಾವಿದ್ಯೆನೆ ಉಪಯೋಗಪಡಿಸ್ತಾನ. ಆದರೆ ಎಲ್ಲ ಮಾಯಾವಿದ್ಯೆಯನ್ನು ಪ್ರದ್ಯುಮ್ನಲ್ಲಿ ಸೋತೋಗುತ್ತೆ. ಕೊನೆಯಲ್ಲಿ ಸಂಬಾಸುರ ಏನ್ ಮಾಡ್ತಾನ, ತನ್ನಲ್ಲಿ ಒಂದು ಅದ್ಭುತವಾದ ಆಯುಧ, ಅದಕ್ಕೆ ಹೆಸರು ಮುಡ್ಗರ ಅಂತ ಹೆಸರು. ಅದೊಂದು ಮಾದರಿ ಆಯುಧ. ಅದನ್ನೇ ಪಾರ್ವತಿ ದೇವಿಯಲ್ಲಿ ತಪಸ್ ಮಾಡಿ ಪಾರ್ವತಿ ದೇವಿಯಿಂದ ಪಡೆದಿದ್ದಾನ. ಪಾರ್ವತಿ ಪಡಿವಾಳೆ ಅವಳು ಹೇಳ್ತಾಳೆ, ಈ ಆಯುಧದಿಂದ ನಾನು ಒಂದು ಬಾರಿ ಶುಂಭ ನಿಶುಂಭ ಇವರಿಬ್ಬರನ್ನು ನಾನು ವಧ ಮಾಡಿದ್ದೇನೆ. ಈ ಆಯುಧ ನೀ ತಪಸ್ ಮಾಡಿದಾಗ ಕೊಡ್ತಾನೆ. ಈ ಆಯುಧನ ಯಾವಾನು ಯೂಸ್ ಮಾಡ್ಲಿಕ್ಕಿಲ್ಲ, ತುಂಬಾ ಅವಸರವಾದ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಈ ಆಯುಧ ಯೂಸ್ ಮಾಡಬೇಕು, ಉಪಯೋಗ ಪಡಿಸಬೇಕು ಅಂತ ಹೇಳಿ ಆಯುಧ ಕೊಟ್ಟಿರ್ತಾಳೆ. ಆ ಆಯುಧ ಆ ಆಯುಧ ಉಪಯೋಗ ಮೇಲೆ ಏನಾಗುತ್ತೆ ಅಂದ್ರೆ, ಆ ವಿರೋಧಿ ಏನು ಮಾಯಾವಿದ್ಯೆ ಮಾಡಿದ್ರೆ ಕೂಡ ಈ ಆಯುಧ ಮುಂದೆ ಆ ಮಾಯಾವಿದ್ಯೆ ಎಲ್ಲ ಸೋತೋಗುತ್ತೆ ಅಂತ ಮಾರಿ ಆಯುಧ. ಕೊನೆಯಲ್ಲಿ ಆ ಆಯುಧನ ಪ್ರಯೋಗ ಮಾಡಬೇಕು ಅಂತ ಸಂಭಾಸುರ ನಿಶ್ಚಯ ಮಾಡ್ತಾ ಇರ್ತಾನ. ಇದನ್ನು ಗೊತ್ತಾಗಿ ದೇವೇಂದ್ರ ಏನ್ ಮಾಡ್ತಾನ, ನಾರದರನ್ನ ಪ್ರದ್ಯುಮ್ನ ಕಳಿಸ್ತಾನ. ಪ್ರದ್ಯುಮ್ನಲ್ಲಿ ತನ್ನ ಪೂರ್ವ ಜನ್ಮನ ಅವತ್ತು ನಡೆಸ್ಪಡಿಸ್ಬೇಕು ಹಂಗಂತ ಹೇಳಿ ನಾರದರನ್ನ ಪ್ರದ್ಯುಮ್ನ ಕಳಿಸ್ತಾನ. ನೀನೇ ಶಾತ ಕೃಷ್ಣ ಪರಮಾತ್ಮನ ಮಹಾಪ ಮತ್ತು ಅವನಿಗೆ ಕವಚಗಳು ಕಳಿಸ್ತಾರೆ. ವೈಷ್ಣವಾಸ್ತ್ರ ಅದನ್ನು ಕಳಿಸ್ತಾನ ದೇವ ನಾರದರ ಮಲ್ಲಿವ. ನಾರದರು ಈ ಸಮಾಚಾರ ಎಲ್ಲ ಪ್ರದ್ಯುಮ್ನ ಹೇಳ್ತಾ ನೀನು ಸಂಭಾಷಣ ಹತ ಮಾಡಿದ ಮೇಲೂ
ಈ ಮಾಯಾವತಿ ಯಾರು ನಿನ್ನ ಹೆಂಡತಿ ರತಿಯ ಇದ್ದಳು ಅವನ್ನ ಕರೆಕೊಂಡು ದ್ವಾರಕಾ ಹೋಗಿ ಅವನ ನಿಮ್ಮ ವಿವಾಹ ಮಾಡಿಕೊಬೇಕು ಎಂಬ ಸುದ್ದಿ ಇಲ್ಲ ನಾರದರು ಪ್ರದ್ಯುಮ್ನಕ್ಕೆ ಹೇಳ್ತಾ ಇರ್ತಾರೆ. ಮತ್ತು ನಾರದರು ಹೇಳ್ತಾರೆ, ನೀ ಪಾರ್ವತಿ ಮೇಲೆ ಸ್ತುತಿ ಮಾಡು, ಅವನ ಸಂತುಷ್ಟ ಪಡುತ್ತು, ಅವಳತ್ತಿ ಬರಬೇಡು, ಇಂಥ ಮಾದರಿ ಮುದ್ಗರ ಆಯುಧ ವಜ್ರನಾಮ ಪ್ರಯೋಗ ಮಾಡಬಾಳೆ, ಅದರಿಂದ ನನ್ನ ಕಾಪಾಡಿಸ್ಬೇಕು ಅಂತ ಪಾರ್ವತಿ ನೀವು ಉಪಾಸನ ಮಾಡು ಹಂಗೆ ಅಂತ ಆ ಒಂದು ರಹಸ್ಯನು ಹೇಳಿಕೊಡ್ತಾರೆ ನಾರದರು. ನಾರದರು ಹೇಳಿದಂಗೆ ಪ್ರದ್ಯುಮ್ನ ಬಹಳ ಸ್ತೋತ್ರ ಮಾಡ್ತಾನ ಪಾರ್ವತಿ ದೇವಿ ಮೇಲೆ. ಅವ ಪಾರ್ವತಿ ದುರ್ಗಾ ರೂಪದಲ್ಲಿ ಅವನ ಮುಂದೆ ಬರೆದು ಬಹಳ ಸಂತುಷ್ಟರಾಗಿ ಬರ್ತಾಳೆ. ಅವ ಪ್ರದ್ಯುಮ್ನ ದುರ್ಗಾದೇವಿಗೆ ಬರಬೇಡ್ತಾನ, ಇಂಥ ಮಾದಿ ಸಂಭಾಸುರ ನೀವು ಕಟ್ಟೆ ಮುದ್ಗರ ಆಯುಧನ ನನ್ನ ಮೇಲೆ ಪ್ರಯೋಗ ಮಾಡಬೇಡ, ಅದು ನನ್ನ ಮೇಲೆ ಹೂವು ಬಂದು ಬಿಡಬೇಕು, ಅದಕ್ಕೆ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳುವಾಳೆ. ಪಾರ್ವತಿ ದೇವಿ ಆ ದುರ್ಗಾದೇವಿ ಅವರಿಗೆ ತಥಾಸ್ತು ಹಂಗೆ ಆಗತ್ತೆ ಅಂತ ಹೇಳ್ತಾಳೆ. ಮತ್ತು ವೈಷ್ಣವಾಸ್ತ್ರ ಹಿಂದೆ ಅವನಿಗೆ ಸೋಲು ಹೋಗಬೇಕು, ಅವಳು ಹತ ಆಗಬೇಕು ಹಂಗಂತ ಕೇಳ್ತಾಳೆ. ಅದೇ ಮಾದರಿ ಅವರಿಬ್ಬರೇ ಯುದ್ಧ ಆದರೆ ಈ ವಜ್ರನ ಸಂಭಾಸುರ ಈ ಮುಡ್ಗಂಬು ಆಯುಧ ಪಾರ್ವತಿ ಕೊಟ್ಟ ಆಯುಧನೇ ಪ್ರದ್ಯುಮ್ನ ಮೇಲೆ ಬಿಡ್ತಾರೆ. ಪ್ರದ್ಯುಮ್ನ ಮೇಲೆ ಬಿಡುವಾಲೆ ಆಯುಧ ಆ ಪಾರ್ವತಿ ದೇವಿ ಹೇಳಿದಂಗೆ ಅವನ ಮೇಲೆ ಹೂಮಾಲಿಯ ಬಂದು ಬಿಡತ್ತೆ. ಅವನಿಗೆ ಬಹು ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಪಡ್ತಾರವಾಳೆ ಪ್ರದ್ಯುಮ್ನ ದೇವೇಂದ್ರ ವೈಷ್ಣವಾಸ್ತ್ರದಿಂದ ಆ ಸಂಭಾಸುರನ ವಧ ಮಾಡ್ತಾನ. ಸಂಭಾಸುರ ಅಲ್ಲಿಯೇ ಬೆಂಕಿಲಿ ಪುಸುಕಿ ಭಸ್ಮ ಆಗಿಬಿಡ್ತಾನ. ಆದ್ಮೇಲೆ ಪ್ರದ್ಯುಮ್ನ ಈ ಮಾಯಾವತಿ ಕರ್ಕೊಂಡು ದ್ವಾರಕಾಪಟ್ಟಣಕ್ಕೆ ಬರ್ತಾ ಇರ್ತಾನ. ಆವಾಗ ಇಲ್ಲಿ ದ್ವಾರಕಾಲಿ ಏನಾಗ್ತಪ್ಪ ಅಂದ್ರೆ ಪ್ರದ್ಯುಮ್ನ 7ನೇ ದಿವಸ ಕೂಸು ಕಾಣಲ್ಲ, ಎಲ್ಲಿ ಹೋಯ್ತು ಅಂತಿಲ್ಲ, ಎಲ್ಲ ವಿಚಾರ ಪಡ್ತಾ ಇದ್ದಾರೆ. ಆಮೇಲೆ ನಾರದ ಅಲ್ಲಿ ಬಂದು ಎಲ್ಲ ನಡೆದ ಘಟನೆಯಲ್ಲೂ ಕೃಷ್ಣ ಪರಮಾತ್ಮ ಹೇಳ್ತಾನ, ಈ ಮಾಯಾವತಿಯೇ ಈ ನಿನ್ನ ಕೂಸನ ಬೆಳೆಸಿದ್ದಮ್ಮ, ಈ ಪ್ರಭಾ ಪ್ರದ್ಯುಮ್ನದಿಂದಲೇ ಸಂಭಾಷಣ ಬದನ ಆಯಿತು ಹಂಗೆ ಹೇಳಿ ಅವರಿಬ್ಬರಿಗೆ ವಿವಾಹ ಮಾಡಬೇಕು ಅಂತ ನಿಶ್ಚಯ ಮಾಡಿ ಶ್ರೀ ಕೃಷ್ಣ ಪರಮಾತ್ಮನ ಮುಂದೆ ಪ್ರದ್ಯುಮ್ನ ಮಾಯಾವತಿಯನ್ನು ಅಷ್ಟಾತ್ ರತಿ ಮತ್ತು ಮನ್ಮಥನೇ ಪ್ರದ್ಯುಮ್ನ ರತಿಯ ಮಾಯಾವತಿ ಇಬ್ಬರಿಗೆ ಇಲ್ಲಿ ವಿವಾಹ ನಡೀತೆ ಹೇಳಿ ಇಲ್ಲಿ ಕಥೆಯನ್ನೇ ಹರಿವಂಶ ಮುಕ್ತಾಯ ಮಾಡುತ್ತೆ. ಮೇಲೆ 3ನೇ ಕತೆ ನೋಡೋಣ. ಬಾಣಾಸುರ ಅಂತ ಒಂದು ಅಸುರ. ಬಾಣಾಸುರ ಯಾರಪ್ಪ ಅಂದ್ರೆ ಪ್ರಹ್ಲಾದ ದೇವರು ನಿಮಗೆ ಗೊತ್ತು. ಪ್ರಹ್ಲಾದ ದೇವರು ಮಹಾ ವಿರೋಚನ ಮಹಾ ಬಲಿ ಚಕ್ರವರ್ತಿ ಮಹಾನೇ ಬಾಣಾಸುರ, ಎಲ್ಲ ದೈತ್ಯ ಕುಲ. ಅವ ಘೋರ ತಪಸ್ಸು ಮಾಡ್ತಾ ಇರ್ತಾನ ರುದ್ರದೇವರು ಕುರಿತು. ಆ ರುದ್ರದೇವರು ಅವ್ರು ಪ್ರತ್ಯಕ್ಷ ಆಗ್ತಾರೆ. ಬಾಣಾಸುರ ಕೇಳ್ತಾನ, ವರ ಕೇಳ್ತಾನ, ನಿಮ್ಮ ಮಗನ ನೀವು ಏಸಿನ್ಬೇಕು ಹಂಗೆ ಅಂತ ಕೇಳ್ತಾನ. ಪಾರ್ವತಿ ದೇವಿ ಕೇಳ್ತಾನ. ಮತ್ತು ಶೋಣಿತಪುರ ಅಂತ ಒಂದು ಪಟ್ಟಣ ಅದೆ, ಬರ ಕೊಡ್ತಾರೆ ರುದ್ರದೇವರು, ನೀನೇ ನನ್ನ ಮಗನ ಆತಿಯಪ್ಪ, ಪಾರ್ವತಿಗೆ ಆತಿಗೆ ಆಮೇಲೆ ನೀನೇ ಅವಳಿಗೆ ಒಂದು ಮಗ ಆತಿ, ಈ ಶೋಣಿತಪುರ ಅಂತ ಒಂದು ಪಟ್ಟಣ ನಿರ್ಮಾಣ ಮಾಡಿದ್ದಾನೆ, ಅದಕ್ಕೆ ನೀನು ರಾಜ್ಯನ ಇರು ಹಂಗಂತ ಹೇಳಿ ಅಲ್ಲಿ ರುದ್ರದೇವರು ಅವರಿಗೆ ವರ ಕೊಡ್ತಾರೆ. ಈ ಕಾರ್ತಿಕೇಯ ರುದ್ರದೇವರ ಮಗ ಕಾರ್ತಿಕೇಯ ಬಾಣಾಸುರನಿಗೆ ಒಂದು ಧ್ವಜ ಕೊಡ್ತಾನ. ಆ ಧ್ವಜ ಅಗ್ನಿಯ ಸಮಾನ ಇರುತ್ತೆ. ಮತ್ತು ಒಂದು ವಾಹನ ಕೊಡ್ತಾನ. ಆ ವಾಹನ ಏನಪ್ಪಾ ಅಂದ್ರೆ ಆ ಪೀಕಾಕ್ ಮೈಲು, ಆ ಬಹಳ ತೇಜಸ್ ಹೊಂದಿದ ಮೈಲ್ನ ಅವನಿಗೆ ವಾಹನ ಕೊಡ್ತಾನ. ಇದೆಲ್ಲ ಪಡ್ಕೊಂಡು
ಆ ಬಾಣಾಸುರನಿಗೆ ಬಹಳ ಹೆಮ್ಮೆ ಬಂದ್ಬಿಡ್ತು. ನಮ್ಮ ಜಯಿಸಲಿಕ್ಕೆ ಬೇರೆ ಯಾರು ಇಲ್ಲ 3 ಲೋಕದಲ್ಲಿ ನೆನೆಸಿದ್ದು, ಯಾವಾಗ ನೋಡು ಯುದ್ಧವೇ ಆಡಬೇಕು ಅಂತ ಅವನ ಭುಜ ಕೆಡ್ತಾ ಇರುತ್ತೆ. ಆದ್ರೆ ಅವನ ಮೇಲೆ ಯುದ್ಧ ಮಾಡ್ಲಿಕ್ಕೆ 3 ಲೋಕದಲ್ಲಿ ಯಾರು ಇಲ್ಲ ಹಂಗಿರುವಾಳೆ ಅವನ ಬಹಳ ಬೇಜಾರಾಗುತ್ತೆ. ಆವಾಗ ರುದ್ರದೇವತಿ ಬಂದು ಹೇಳ್ತಾನ, ಇಂಥ ಮಾದರಿ ನಂಗೆ ಯುದ್ಧ ಮಾಡಬೇಕು ಒಂದು ಇಚ್ಛೆ ಇದಾದ್ರೆ ಯಾರೂ ಯುದ್ಧ ಮಾಡ್ಲಿಕ್ಕೆ ಇರೋದಿಲ್ಲ, ನಮ್ಗೆ ಏನಾದ್ರು ದಾರಿ ತೋರಿಸ್ಬೇಕು ಅಂತ ರುದ್ರದೇವತೆ ಬಂದು ಕೇಳಿದ್ರೆ ರುದ್ರದೇವರು ಹೇಳ್ತಾರೆ, ನಿನ್ನತಿ ಏನು ಒಂದು ಧ್ವಜ ಇದು, ಆ ಧ್ವಜನ ಯಾರು ಕಟ್ ಮಾಡ್ತಾರೋ ಆವಾಗ ನಿಂಗೆ ಯುದ್ಧ ಎಂಬ ಒಂದು ಪ್ರಮೇಯ ಬರುತ್ತೆ, ಯಾರು ಕಟ್ ಮಾಡ್ತಾರೋ ಅದ್ರ ಜೊತೆ ನೀವು ಯುದ್ಧ ಆಡ್ತೀಯಾ ಅಂತ ಹೇಳ್ತಾರೆ. ಸರಿತೆ ಬಾಣಾಸುರ ತಿರುಗಿ ಬಂದು ಕುಂಭಾಂಡ ಅಂತ ಒಂದು ಮಂತ್ರಿ ಇರ್ತಾರೆ, ಆ ಮಂತ್ರಿ ಜೊತೆ ಈ ನಡೆದ ಘಟನೆಲ್ಲ ಹೇಳ್ತಾರೆ. ಬಾಳೆ ಆ ದೇವೇಂದ್ರ ಏನ್ ಮಾಡ್ತಾನ, ಚೆನ್ನ ವಜ್ರಾಯುಧದಿಂದ ಧ್ವಜನ ಕಟ್ ಮಾಡ್ತಾನ. ಒಂದು ದಿವಸ ಧ್ವಜನ ಕಟ್ ಮಾಡಿದ ಮುನ್ನೆ ಈ ಬಾಣಾಸುರ ತಮ್ಮ ಮಂತ್ರಿಗಳ ಜೊತೆಯ ಮಾತಾಡಿಕೊಂಡು ಯುದ್ಧಕ್ಕೆ ಹೊರಡ್ತಾನ. ಇದು ಹಿಂಗೆ ಇರ್ತಾರೆ ಬಾಳೆ. ಈ ಕತೆ ಇಲ್ಲಿ ಇದು ಕೂಡ ನಿಲ್ಲಿಸಿಟ್ಟು ಇನ್ನೊಂದು ಇಂಟರ್ಸೆಕ್ಷನ್ ಕತೆ ಇದೆ, ಅದನ್ನು ಹೇಳಿ ಆಮೇಲೆ ಈ ಕತೆ ಮುಂದೆ ಬರೆಸೋಣ. ಈ ಕತೆಗೆ ಸಂಬಂಧಪಟ್ಟಂತೆ ಅದನ್ನು ಒಂದು ಬಾರಿ ಶಿವಾನ್ ಪಾರ್ವತಿ ಇವರಿಬ್ಬರು ಬಾಣಾಸುರಕ್ಕೆ ತುಂಬಾ ಬೇಕಾದವರು, ಮೊದಲೇ ನೋಡಿದೆವು, ತಾಯಿ ತಂದೆ ಸ್ಥಾನ ಇದ್ದಾರೆ ಅಂತೆ. ಮತ್ತು ಆ ರುದ್ರ ಗಣಗಳು ಕಾರ್ತಿಕೇಯ ಮೊದಲಾದವರು ತನ್ನ ಹೆಂಡತಿ ಜೊತೆ ಒಂದು ಬಾರಿ ಗಂಗಾ ತೀರಕ್ಕೆ ಬರ್ತಾರೆ. ಮತ್ತು ಅಪ್ಸರ್ತಿಗಳು ಪಾರ್ಷದರು ಇವರ ಜೊತೆಗೆ ಅಲ್ಲಿ ಗಂಗಾ ತೀರದಲ್ಲಿ ಎಲ್ಲರೂ ಆಟ ಆಡ್ತಾ ಇರ್ತಾರೆ. ಒಂದು ಬಾರಿ ಆವಾಗ ಬಾಣಾಸುರನ ಒಂದು ಮಗಳು ಇರ್ತಾಳೆ ಉಷಾ ಅಂತ. ಆ ಉಷಾ ಎಂಬವಳು ಪಾರ್ವತಿ ದೇವಿಯ ಬೇಗ ಬಾಣಾಸುರನ ಮಗಳಾದ ಕಾರಣ ಎಲ್ಲ ತುಂಬಾ ಕ್ಲೋಸ್ ಆಗಿರೋರು. ಪಾರ್ವತಿ ದೇವಿ ಉಷಾನ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅಲ್ಲಿ ಎಲ್ಲ ಜೊತೆಯ ತನ್ನ ಗಂಡನ ಜೊತೆಯಲ್ಲಿ ಅಲ್ಲಿ ಎಲ್ಲ ವಿಹಾರ ಮಾಡ್ತಾ ಇರ್ತಾರೆ ಗಂಗಾ ತೀರದಲ್ಲಿ. ಆದ್ರೆ ನೋಡಿ ಉಷಾ ತನಿಯ ನಿಂತು ಬಿಡ್ತಾಳೆ, ಅವಳಿನ್ನು ಮದುವೆ ಆಗೋದಿಲ್ಲ. ಆ ಪಾರ್ವತಿ ದೇವಿ ಉಷಾನ ಕರೆದು ಹೇಳ್ತಾಳೆ, ನಿಂಗೆ ಬೇಗನೆ ಮದುವೆ ಆಗತ್ತೆಮ್ಮ, ನೀನು ಗಂಡ ಜೊತೆಗೆ ನಮ್ಮ ಇಲ್ಲಿ ಮದುವೆ ವಿಹಾರ ಮಾಡೋತಿ, ನಿಂಗೆ ಯಾವ ಮದುವೆ ಆಗಂತೆ ಅವ್ರಿಗೆ ಕೇಳುವಾಳೆ. ಹೇಳ್ತಾಳೆ, ನಿಂಗೆ ಸ್ವಪ್ನದಲ್ಲಿ ಒಬ್ಬ ಬರ್ತಾನ, ಅವನ ಜೊತೆ ನಿಂಗೆ ಮದುವೆ ಆಗತ್ತೆ ಹಂಗೆ ಅಂತ ಹೇಳ್ತಾಳೆ ಉಷಾತ್ರಿ ಪಾರ್ವತಿ ದೇವಿ. ಉಷಾಗೆ ಬಹಳ ಸಂತೋಷ ಆಗಿ ಅದರ ಬಗ್ಗೆಯೇ ಚಿಂತೆ ಮಾಡ್ತಾ ಇರ್ತಾಳೆ. ಇದ್ದು ಆ ಚಿಂತೆ ಒಳಗೆ, ಅದಾವುದು ಕಾಮ ಎಂಬ ಚಿಂತೆ, ಅದರೊಳಗೆ ನಮ್ಗೆ ಯಾರು ಸ್ವಪ್ನೆ ಬರೋತಾರೆ, ನಮಗೆ ಯಾವ ಮದುವೆ ಆಗತ್ತೆ ಹಂಗೆ ಒಂದು ಕಾಮ ವೇಟ್ಕೆಯಿಂದ ಅವಳಿಗೆ ಮೈ ಜ್ವರ ಬಂದು ಬಿಡುತ್ತಂತೆ. ಬಾಣಾಸುರನ ಹೆಂಡತಿಗೆ ಅರ್ಥಾತ್ ಉಷಾ ತಾಯಿಗೆ ಏನ್ ಮಾಡುವಂತಿಲ್ಲ. ಇಂಥ ಮಾರಿ ಇವಳು ಕಾಮದಿಂದ ಪೀಡ ಹೊಂದಿ ಅದರಿಂದ ಅವಳಿಗೆ ಜ್ವರ ಬಂದಿದೆ. ಅವ ಪಾರ್ವತಿ ಹೇಳಿದಂಗೆ ಅವಳಿಗೆ ಒಂದು ದಿನ ಸ್ವಪ್ನದಲ್ಲಿ ಒಬ್ಬ ಸುಂದರ ಪುರುಷ ಬರ್ತಾನ. ಸ್ವಪ್ನದಲ್ಲಿ ಸುಂದರ ಪುರುಷನ ಜೊತೆಗೆ ಅವಳು ಸಂಪರ್ಕ ಆಗ್ತಾಳೆ. ಎಲ್ಲ ಸ್ವಪ್ನದಲ್ಲಿ ನಡೀತೆ. ಸ್ವಪ್ನದಲ್ಲೇ ಅವಳಿಗೆ ಬಾಳ ಲಜ್ಜೆ ಹೊಂದಿ ಇಂಥ ಸಂಪರ್ಕ ಆಗಿರ್ತಲ್ಲ, ನಮ್ಮಿದು ಮದುವೆ ಆಗಲ್ಲ ಅಂತ ಬಾಳ ದುಃಖಿದ್ರು ಆಗ್ತಾ ಅಂತ ಸ್ವಪ್ನದಲ್ಲಿ. ಇದೆಲ್ಲ ಸ್ವಪ್ನ ಆಗತ್ತೆ. ಮರುದಿನ ಹೇಳ್ತಾಳೆ, ಈ ಸ್ವಪ್ನವೇ ಅವಳ ಮನಸ್ಸಲ್ಲಿ ಇರುತ್ತೆ. ಸ್ವಪ್ನದಲ್ಲಿ ಯಾರು ಕೊಡುವ ನಾವು ಸಂಪರ್ಕ ಆಗಿಟ್ಟೇವಿಲ್ಲ, ಆ ಪುರುಷ ಯಾರಂತೆ ಗೊತ್ತಿಲ್ಲಲ್ಲ, ನಮ್ಗೆ ಹ್ಯಾಂಗ ಮದುವೆ ಆಗುತ್ತೆ, ನಾವು ದೊಡ್ಡ ಪಾಪ ಮಾಡ್ಬಿಟ್ಟೇ ಇಲ್ಲ ಹಂಗಂತ ಹೇಳ್ತಾಳೆ. ತನ್ನ ಗೆಳತಿ ಒಬ್ಬಳು ಚಿತ್ರಲೇಖ ಅಂತ ಒಬ್ಬಳು ಮೇಯ್ಡ್ ಅವಳಕ್ಕೆ ಇರ್ತಾಳೆ. ಅವಳಿಗೆ ಸರ್ವೆಂಟ್ ಮೇಯ್ಡ್ ಒಬ್ಬಳು ಚಿತ್ರಲೇಖ ಅಂಬೋಳು. ಆ ಚಿತ್ರಲೇಖ ಅವಳಿಗೆ ಆಸ್ವಾದ ಪಡ್ತಾಳೆ, ನೀನು ನೋಡಿದ್ದು ಬರೀ ಸ್ವಪ್ನಾತನೇ,
ಸ್ವಪ್ನ ಮಾಡೋದ್ರಿಂದ ನೀ ಕೆಟ್ಟು ಇದನ್ನ ನೆನೆಸಿಬೇಡ, ಅದು ಬರೀ ಸ್ವಪ್ನ ಅಮ್ಮ, ನೀ ಮತ್ತೆ ಹೋಗಂತಾಳೆ. ಅವಳಂತಾಳೆ ಅದು ಹ್ಯಾಂಗ ಆಗತ್ತೆ, ಸ್ವಪ್ನದಲ್ಲಿ ನಾನು ಅವನ ಮದುವೆ ಮಾಡಿಕೊಂಡು ಸಂಪರ್ಕ ಆಗಿದ್ದಾನೆ, ನೀ ಎಷ್ಟು ಬೇಗ ಮರೆಯಂತಿಲ್ಲ, ನಿಂಗೆ ಬಂದು ಎಲ್ಲ ವಿದ್ಯೆ ನಿಂಗೆ ಬರೋದಿಲ್ಲ, ನಂಗೆ ಸ್ವಪ್ನ ಯಾರು ಕಂಡೆ ಎಂಬುದು ನಂಗೆ ಹೆಂಗಾರು ಹುಡುಕಿ ಅವನ ಈ ಕ್ಷಣ ತಂದು ಸೇರಿಸ್ಬೇಕು ನನ್ನ ಹತ್ರಿ ಹಂಗೆ ಅಂತೆ ಅಮೃತಿ ಹೇಳ್ತಾಳೆ. ಅವಳು ಏನ್ ಮಾಡೋವಂತೂ ಗೊತ್ತಾಗೋದಿಲ್ಲ ಚಿತ್ರಲೇಖಾಗೆ. ಯಾವ ಪುರುಷರು ಇವಳು ಸ್ವಪ್ನ ಹಿಡ್ಕೊಂಡ್ರು, ಅವನ ಇದನ್ನೇ ಇವಳಿಗೆ ವಿವರಣೆ ಕೂಡ ಮಾಡೋದು ಯಾವ ಪುರುಷ ಅಂತ ಅವಳಿಗೂ ಗೊತ್ತಿಲ್ಲ. ಯಾರಿಗೆ? ಅವಳಿಗೆ, ಉಷಾಗೆ. ಅದನ್ನ ಒಂದು ಮಾಡ್ತಾನಮ್ಮ ಉಷಾ, ನಾನು ಯಕ್ಷಲೋಕ, ನಾಗಲೋಕ, ಗಂಧರ್ವ ಲೋಕ ಎಲ್ಲ ಲೋಕ ಈಗ ಸುಂದರ ಪುರುಷನನ್ನ ನಾನು ಡ್ರಾಯಿಂಗ್ ಮಾಡ್ತಾ ಇರ್ತೇನೆ, ನೀ ಯಾರು ಸ್ವಪ್ನ ಕಂಡಿಯೋ ಹೇಳು, ಅವನ ತಂದು ಹಿಂದೆ ಇಡ್ತಾನೆ ಅಂತಾಳೆ. ಆಯ್ತಮ್ಮ ಅಂತ ಇಬ್ಬರು ಮುಂದೆ ಹಿಂದೆ ಕೂತ್ಕೊಂಡು ಅವಾಗ ಚಿತ್ರಲೇಖ ಎಲ್ಲ ಗಂಧರ್ವಗಳು ಎಲ್ಲ ಯಕ್ಷಗಳು ಇವರನ್ನೆಲ್ಲ ಚಿತ್ರ ಮಾಡ್ತಾ ಇರ್ತಾಳೆ. ಒಬ್ಬರೊಬ್ಬರು ಇಲ್ಲ 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 ಅಂತ ಹೇಳ್ತಾ ಇರ್ತಾಳೆ. ಕೊನೆಯಲ್ಲಿ ದ್ವಾರಕಾಲಿ ಪ್ರದ್ಯುಮ್ನಿಗೆ ಮಹಾ ಅನಿರುದ್ಧ ಅವನೇ ಚಿತ್ರ ಮಾಡ್ತಾಳೆ. ಚಿತ್ರ ಮಾಡಿ ಓ ಇವನೇ ತಾನೆ ಅಂತ ಅವಳಿಗೆ ಒಂದೇ ಆಶ್ಚರ್ಯ ತುಕ್ಕಿ ಹಾಕಿತ್ತು. ಇಮಾತ ಬಂದಿದ್ದಾನೆ ಸ್ವಪ್ನದಿ, ಸ್ವಪ್ನ ಬಂದು ನನ್ ಕೂಡ ಸಂಪರ್ಕ ಮಾಡಿದ ಇವನೇ ತಾನೆ ಹಂಗಂತ ಹೇಳ್ತಾಳೆ ಅವಳು. ಈ ಕ್ಷಣ ನಂಗೆ ಅವನ ಇಲ್ಲಿ ಬಂದ ಆಗ್ಬೇಕು ಹಂಗೆ ಅಂತೆ ಉಷಾ ಚಿತ್ರಲೇಖ ಅಂತ ಹೇಳ್ತಾ ಇರ್ತಾಳೆ. ಇದು ಹೆಂಗಮ್ಮ ಹಿಂಗಂತಿ, ಈ ಬಾಣಾಸುರ ಕಟ್ಟಿದೆ ನಿರ್ಮಾಣ ಮಾಡಿದೆ ಈ ಶೋಣಿತಪುರ ಅದೆಲ್ಲ, ಅದ್ರ ಯಾರು ನುಗ್ಗಲಿಕ್ಕೆ ಮಾಡಿದು ಹಂಗೆ ತಿರುವಾಲೆ ದ್ವಾರಕಾಪಟ್ಟಣ ಇದಕ್ಕೆ ಮೇಲೆ ಜಾಸ್ತಿ ಇದಮ್ಮ, ಅಲ್ಲಿ ಅಷ್ಟು ಸುಲಭವ ಯಾರು ಒಳ ಹೋಗಿ ಆ ಅನಿರುದ್ಧ ಅಮ್ಮನ ಕರ್ಕೊಂಡ ಬರ್ಲಿಕ್ಕೆ ಸಾಧ್ಯ ಅಲ್ಲ. ಏನು ಹಿಂಗೆಲ್ಲ ಕೇಳ್ತೀರ ಅಂಬಾಳೆ, ಏನ್ ಮಾಡಿದ ನಂಗೆ ತಿಳಿದು ಈ ಕ್ಷಣ ಈ ಸಾಯಂಕಾಲದ ಒಳಗೆ ಅವ ಇಲ್ಲಾದ್ರೆ ನಾ ಬಂದು ಪ್ರಾಣತ್ಯಾಗ ಮಾಡ್ಬೇಕಾ ಬರೋದು ಹಂಗೆ ಅಂತೆ ಉಷಾ ಬಂದು ಆ ಚಿತ್ರಲೇಖ ಅಂತ ಹೇಳ್ತಾಳೆ. ಚಿತ್ರಲೇಖ ಯಾಂಗ ದ್ವಾರಕ ಹೋತಾಳೆ, ಮೇಲೆ ಏನಾಯ್ತು ಆವತ್ತು ಎಂಬುದು ನಾಳೆ ನಾವು ಮುಂದುವರಿಸೋಣ ಅಂತ ಹೇಳಿ ಈಗಿದ್ದ ಪ್ರವಚನ ಇದಕ್ಕೊಂಡು ಮುಡಿಸಿಂತಾನೆ. ಪ್ರೇಣಯಾಮ ವಾಸುದೇವಂ ದೇವತಾ ಮಂಡಲ ಅಂಡಮಠಂ ಅಹಂಕರ್ತ ಹರಿಕರ್ತ ಶ್ರೀಕೃಷ್ಣಾರ್ಪಣಮಸ್ತು. ಯಾರ್ಯಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಈ ಕಥೆ ಬೆಳಗ್ಗೆ. ನಮಸ್ಕಾರ. ನಮಸ್ಕಾರ, ಹೇಳ್ರಿಮ್ಮ. ನೀವು ಹೇಳಿದ ಪ್ರದ್ಯುಮ್ನ ಕಥೆ ಕೃಷ್ಣನ್ ತೋರಿಸಿದ್ದು ಕಂಪ್ಲೀಟ್ ಉಲ್ಟಾವೈತೆ. ಇದು ಹರಿವಂಶ ಹೇಳೋ ಕಥೆಮ್ಮ. ಅವ ಮ್ಯಾಲಿಂದ ಹಾಕಿ ಅದು ಒಂದು ಮಚ್ಚ ನುಂಗ್ಬಿಟ್ಟು ಅದನ್ನ ಅವ್ರ ಮನೆ ಅಡಿಗೆ ಮಾಡೋಳು ಹೋಗಿ ಕಟ್ ಮಾಡಿದ್ರೆ ಮಗು ಸಿಕ್ಕತ್ತ. ಹೌದು, ಅದು ಭಾಗವತದಲ್ಲಿ ಬರುತ್ತೆ. ನೀವು ಹೇಳೋದು ಕರೆಕ್ಟ್. ಹರಿವಂಶದ ಹಂಗ ಬರೋದಿಲ್ಲ. ಓಹೋ, ನಾವ್ ಯಾವ ಹಂಗ ಹೇಳೋದಿಲ್ಲ. ನೀವು ಮಾಯಾವತಿ ಅವ್ರ ಅಮ್ಮ ಅಂತ ಹೇಳ್ತಿರಿಲ್ಲ. ನೀವು ಹೇಳೋದು ಪ್ರದ್ಯುಮ್ನನ್ ಕತೆ. ಹೌದಾ, ಪ್ರದ್ಯುಮ್ನನ್ ಕತೆನೇ ಕತೆ. ಅವ ಬಂದು ನೀವು ಹೇಳೋದು ಕರೆಕ್ಟ್. ಕೂಸಾರೊಳಗೆ ಕರ್ಕೊಂಡು ಹೋಗ್ತಾನ, ಸಮುದ್ರದಲ್ಲಿ ಬಿಸಾಡ್ಬಿಡ್ತಾನ, ನೀರು ಅದು ಬಂದು ಭಾಗವತ ಕತೆ. ಹರಿವಂಶದಲ್ಲಿ ಹಂಗ ಬರಲ್ಲಮ್ಮ. ನಾವು ಹರಿವಂಶ ಕಥೆನೆ ಅದಕ್ಕೋಸ್ಕರ ತಗೊಂಡಿದ್ದು. ಭಾಗವತ ಕಥೆ ಲಕ್ಷಣವಾಗಿದೆ ಅಂತ ತಗೊಂಡಿದ್ದು. ಏನಂದ್ರೆ ಇದು ಈಶ್ವರ ಬಂದು ಭಸ್ಮ ಮಾಡಿರ್ತಾನ ಮನ್ಮಥನ. ಭಸ್ಮ ಮಾಡಿದ್ಮೇಲೆ ರಾಕ್ಷಸನ ಅಂತ ಹೋಗ್ತಾನೆ. ಹ್ಯಾ ಪ್ರತಿಮ್ನ ಹೋಗ್ತಾನ. ರಾಕ್ಷಸಲ್ಲ, ಮುಂದಿನ ಜನ್ಮಲ್ಲಿ ಬರ್ತೀನಿ ಪ್ರದ್ಯುಮ್ನ ಅಂತಾರೆ. ಅವಳ ಹತ್ರ ಹೇಳ್ತಾರೆ ರಚಿತರ, ಮುಂದಿನ ಜನ್ಮಲ್ಲಿ ಆ ಪ್ರದ್ಯುಮ್ನ ಬಂದು ನಿನ್ನ ಎದುರಿಗೆ ಮದುವೆ ಮಾಡ್ತೀನಿ ಬಾ ಅಂತ. ಅವ ಈಶ್ವರನ ಇದು ತಗೊಂಬಲ್ವಾ, ವಿರೋಧ ತಗೊಂಬಲ್ವಾ? ಶಿವನ್ ತಪಸ್ನ ಕೆಡ್ಸಾಕ್ ಹೋಗ್ತಾನ, ಅದಕ್ಕೋಸ್ಕರ ಶಿವ ಅವನ ಭಸ್ಮ ಹೋಗ್ತಾನ. ನಾವು ಹರಿವಂಶ ಹೇಳೋ ಕಾರಣ ಭಾಗವತ ಕಥೆಯಲ್ಲಿ ತರಲ್ಲ ನಾವು.
ಇಲ್ಲ ಅವರು ಹರಿವಂಶಕ್ಕೆ ಅವ್ರೇನೋ ಡೌಟ್ ಕೇಳ್ತಾ ಇದ್ದಾರೆ. ಡೌಟ್ ಏನಂತ ಸ್ವಲ್ಪ ಕೇಳ್ರಿ. ನರಸಿಂಹನ್ ಅವ್ರ ಅಮ್ಮ ಡೌಟ್ ಕ್ಲಾರಿಫಿಕೇಶನ್ ಇಲ್ಲ. ಏನದು ಸಂಶಯ ಏನಂದ್ರೆ ಈಶ್ವರ ಮನ್ಮಥನ ಭಸ್ಮ ಮಾಡಿರ್ತಾನ. ಕ್ಲಿಯರ್ ಇಲ್ಲ. ಈಶ್ವರನ್ ತಪಸ್ ಕೆಡಿಸೋ ವೇಳೆ ಮನ್ಮಥನ ಭಸ್ಮ ಮಾಡ್ತಾನ. ಮನ್ಮಥನ ಭಸ್ಮ ಮಾಡಿದ್ರೆ ಅವ್ರ ರಾಕ್ಷಸ ರೂಪ ತೊಂತಾನ ಈಶ್ವರನ ಇದು ಮಾಡಕೋಸ್ಕರ. ಅದೇ ಪ್ರತಿಮ್ನ ಬರ್ತಾನ ಅಂತಾನೆ. ಏನ್ ಕೇಳ್ತಾರಪ್ಪ? ನರಸಿಂಹ, ಕ್ಯಾನ್ ಯು ಜಸ್ಟ್ ಚಿಪ್ ಇನ್ ಕ್ಲಾರಿಟಿ ಫಾರ್ ಕ್ಲಾರಿಟಿ ಪರ್ಪಸ್? ಇಲ್ಲ ಅವರು ಏನ್ ಕೇಳ್ತಾರೆ ಅಂದ್ರೆ, ಮನ್ಮಥ ಬಂದು ಈಶ್ವರ ಧ್ಯಾನದಲ್ಲಿ ಇರುವಾಗ ಅವ್ರನ್ನ ಇದು ಮಾಡುದು ಅಂತ ಹೇಳಕ್ಕೆ ಈಶ್ವರ ರುದ್ರದೇವರಿಗೆ ಕೋಪ ಬಂದು ಅವರ ಭಸ್ಮ ಮಾಡ್ಬಿಡ್ತಾರಂತೆ. ಅವ್ರ ಪ್ರಕಾರ ಭಸ್ಮ ಆದ್ಮೇಲೆ ಮುಂದಿನ ಜನ್ಮದಲ್ಲಿ ಮನ್ಮಥ ಅವರು ರಾಕ್ಷಸ ರೂಪನ ತಗೊಂಡು ಬಂದ್ರಲ್ವಾ ಪ್ರದ್ಯುಮ್ನ ತಗೊಂಡ್ರ ರಾಕ್ಷಸ ರೂಪ ತಗೊಂಡ್ರ ಅಂತ. ಓಕೆ ಅದೇ ಅವ್ರ ಸಂಶಯ ಇತ್ತು. ರಾಕ್ಷಸ ರೂಪ ತಗೊಳ್ತಾನ ಅಂತ ಎಲ್ಲಿ ಇಲ್ಲ ಉಲ್ಲೇಖ. ಕಾಮದೇವ ಪ್ರದ್ಯುಮ್ನವೇ ಅವತಾರ. ಕಾಮದೇವ ಪ್ರದ್ಯುಮ್ನ ಹುಟ್ಟುತ್ತಾರ, ರಾಕ್ಷಸ ಬರೋದಿಲ್ಲ. ಡೈರೆಕ್ಟ್ ಪ್ರದ್ಯುಮ್ನ ರೂಪನೇ ಇಲ್ಲ. ರುದ್ರದೇವರನ್ನ ಹಾಗೆ ಅವ್ರ ವಿರೋಧ ಇರ್ತಲ್ವಾ, ಅವ್ರನ್ನ ಧ್ವಂಸ ಮಾಡ್ಬೇಕು ಅಂತ ರಾಕ್ಷಸ ರೂಪ ತಗೊಂತಾನ ಅಂತಾರೆ ಅಲ್ವಾ? ಇಲ್ಲ, ಎಲ್ಲಿ ಇಲ್ಲ ಅಂತ ಉಲ್ಲೇಖ ಎಲ್ಲಿ ಇಲ್ಲಮ್ಮ. ಇಲ್ಲವಾ? ಇಲ್ಲ, ಮನ್ಮಥ ಸಾಯೋನು ರತಿ ಬಂದು ಅಳ್ತಾಳೆ. ಆವಾಗ ಹೇಳ್ತಾರ ದೇವ್ರು, ನೆಕ್ಸ್ಟ್ ಇದ್ರಲ್ಲಿ ಬಂದು ಪ್ರದ್ಯುಮ್ನ ಹುಟ್ಟಿ ಆಮೇಲೆ ನಿನ್ನ ಬಂದು ತಿರುಗಿ ಅವನೇ ಮದುವೆ ಮಾಡಿತೀಮ ಅಂತ ಹೇಳ್ತಾರೆ. ಅದಕ್ಕೆ ಪ್ರದ್ಯುಮ್ನ ಕಥೆ ಹೇಳಿದ್ಮೇಲೆ ಅವಳು ಬರ್ತಾಳ, ನಾರ್ದವ್ರು ಕರ್ಕೊಂಡ್ ಬರ್ತಾರ ರತಿನ. ಅವಳು ಬಂದು ನೋಡ್ತಾಳ, ಪ್ರದ್ಯುಮ್ನ ಮಾಡೋದೆಲ್ಲ ನೋಡ್ತಾಳೆ. ನೋಡ್ಬಿಟ್ಟು ಆಮೇಲೆ ಅವನೇ ಇದೆಲ್ಲ ರಾಕ್ಷಸನೆಲ್ಲ ಕೊಂದ ಮೇಲೆ ತಿರುಗಿ ಇವರಿಬ್ಬರು ಸೇರಿ ಹುಡ್ತಾರೆ. ಓಕೆ, ಈ ಕತೆ ಮುಂದೆ ನಾಳೆ ಕಂಟಿನ್ಯೂ ಆಗವಳತಾ ಉಷಾಹರಣ, ಬಾನಾಸುರ, ಅನಿರುದ್ಧ ಬಂದು ಕ್ಯಾಪ್ಚರ್ ಮಾಡಿ ಇಟ್ಟುಂಬಾಣ, ಆ ಜ್ವರಹರ ಎಂಬ ರಾಕ್ಷಸರು ಇದ್ರಿಂದ ಕಂಟಿನ್ಯೂಟಿ ಆತ ನಾಳೆ ಬರ್ತಾ ಇಲ್ವಾ? ಹೌದು, ಅದೆಲ್ಲ ನಾಳೆ ಬರುತ್ತೆ. ಹರಿವಂಶ ಬೇರೆ ಭಾಗವತ ಬೇರೆಯಾ? ಹರಿವಂಶ ಬೇರೆ ಭಾಗವತ ಬೇರೆಯಾ? ಹೌದು, ಬೇರೆ ಬೇರೆ. ಭಾಗವತ ಸುಖಾಚಾರ್ಯರು ಪರಿಸ್ಥಿತಿ ಹೇಳಿದ್ದು, ಹರಿವಂಶ ವೈಶಂಪಾಯನರು ಜನ್ಮೇಜನ ಹೇಳಿದ್ದು. ಇದು ಮಹಾಭಾರತ ಕೆಳಭಾಗ, ಅದು 18 ಪುರಾಣದಲ್ಲಿ ಒಂದು ಮಹಾಪುರಾಣ. ಎರಡು ಬೇರೆ ಬೇರೆ. ವೇದವ್ಯಾಸರ ರಚನೆ ಮಾಡಿದ್ದು ಎರಡುವೇ. ಹೌದು ಮಾವ, ಇಬ್ರು ಬೇರೆ ಬೇರೆ ಅಂದ್ರೆ ಕೂಡ ಪ್ರದ್ಯುಮ್ನ ಕೃಷ್ಣನ್ ಮಗನೇ ತಾನೆ ಎಲ್ಲತ್ತೂ. ಹೌದು, ಮತ್ತೆ ಕಥೆ ಮಾತ್ರ ಬೇರೆ ಬೇರೆ ಬರುತ್ತೆ. ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ನಡೀತಿದೆ ಅಂತ ತಗೊಬೇಕು. ಓಹೋ, ಸರಿ. ನಿನ್ನೆ ಇದ್ರ ಬಗ್ಗೆ ಕೊಂಚ ಪ್ರಶ್ನೆ ಬಂತು. ನಿನ್ನೆ ಕಲ್ಪಭೇದದಲ್ಲಿ ಕಥೆಗಳು ಮಾರುತ್ತೆ ಹಂಗಂತ ನಿರ್ಣಯ ಬಂತು. ಸೊ ನಾವು ಅಂತ ಮಾತ್ರ ಅರ್ಥ ಮಾಡ್ಕೊಬೇಕು ಅಂತ. ಹೌದು, ಬೇರೆ ಯಾರಿಗಾನ ಪ್ರಶ್ನೆ ಇದೆಯಾ? ನಾಳೆ ಪುಷ್ಯ ನಕ್ಷತ್ರ ರವಿವಾರ ಬರುತ್ತಲ್ಲ, ಏನ್ ವಿಶೇಷ ಅದು? ರಾಯ ಸ್ತೋತ್ರ ಹೇಳಿದ್ರೆ ಒಳ್ಳೇದು ಅಂತಾರಲ್ಲ, ಏನ್ ವಿಶೇಷ ಅದು? ಅದಕ್ಕೆ ಯಾವ ಪುರಾಣದಲ್ಲೂ ಪ್ರಮಾಣ ಇಲ್ಲ. ಅದು ಪದ್ಧತಿ ಬೆಳೆದು ಬಂದಿದೆ ರಾಯರ ಮಠದಲ್ಲಿ. ಗುರು ಪುಷ್ಯ ಅರ್ಕ ಅಂತ ಎರಡು. ಪುಷ್ಯ ನಕ್ಷತ್ರ ಗುರುವಾರ ಬರುವಾರ ವಿಶೇಷ ಗುರುಗಳಿಗೆ. ಅದೇ மாதிரி ಪುಷ್ಯ ನಕ್ಷತ್ರ ಅರ್ಕವಾರ ಅರ್ಥಾತ್ ಭಾನುವಾರ. ಅರ್ಕ ಅಂದ್ರೆ ಸೂರ್ಯ ಅಂತ ಹೆಸರು. ಭಾನುವಾರ ಬರುವಾರ ವಿಶೇಷ ಅಂತ ಅದು ನಡೆದು ಬಂದಿದ್ದು. ಈ ಪುರಾಣದಲ್ಲಿ ಏನು ಉಲ್ಲೇಖ ಅಂತ ನಮ್ಗೆ ಗೊತ್ತಿಲ್ಲ. ಅವರ ಮಠ ಸಂಪ್ರದಾಯದಿಂದ ಬೆಳೆದು ಬಂದದ್ದು ಇದು ಅಷ್ಟೇ ನಂಗೆ ಗೊತ್ತು. ಇನ್ನು ಬೇರೆ ಸಮಾಚಾರ ಇರಬಹುದು, ನಮ್ಗೆ ಗೊತ್ತಿಲ್ಲ. ಯಾಕೆ
13 ತಾನೆ? ಹೌದಮ್ಮ. ಮಂಗಳವಾರ. ಇನ್ನೂ ಒಂದು ಸಣ್ಣ ಪ್ರಶ್ನೆ, ಈ ಕುಬೇರ ಅಂತ ಹೇಳ್ತೀವಲ್ಲಮ್ಮ, ಅವ್ರು ಹೇಗೆ ದೇವಲೋಕ ಇದಕ್ಕೆ ಹೇಗ್ ಬಂತು ಅವ್ರಿಗೆ? ಕುಬೇರ ಹಾ, ಅವ್ರು ಆಕ್ಚುಲಿ ಅಸುರ ಅಲ್ವಾ? ಅವರು ರಾವಣನ ತಮ್ಮ ಅಲ್ವಾ? ಅವರು ರಾಜ್ಯಪಾಲ ಮಾಡ್ತಾ ಇದ್ರು ಲಂಕಾಪಟ್ಟಣನ. ರಾವಣ ಓಡಿಸಿದ ಮೇಲೆ ಬೇರೆ ಕಡೆ ಹೋದ್ರು. ಅವ್ರಿಗೆ ಹೇಗೆ ಇಷ್ಟು ದೊಡ್ಡ ಇದು ಬಂತು ಅಂತ ಕುಬೇರ ದೇವರಿಗೆ? ಕುಬೇರ ಒಂದು ಯಕ್ಷ, ಅಸುರ ಇಲ್ಲ. ಕುಬೇರ ಯಕ್ಷ, ಯಕ್ಷಕ ಅಧಿಪತಿ ಕುಬೇರ. ದೇವತೆ ಗುಂಪುಲೇ ಸೇರಿದ ಯಕ್ಷರಗಳು, ಕಿನ್ನರಗಳು, ಗಂಧರ್ವರುಗಳು, ಇವರೆಲ್ಲ ದೇವತಾ ಗುಂಪು, ಅವರು ಕೂಡ ಸೇರಿದವರು. ಯಕ್ಷಕ ಅಧಿಪತಿ ಕುಬೇರ. ಇದು ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಯಾರು ಏನು ಪೋರ್ಟ್ಫೋಲಿಯೋ ಡಿವೈಡ್ ಮಾಡಿ ಕೊಡ್ತಾರವಳೆ ಈ ಕುಬೇರನಿಗೆ ಏನು ಐಶ್ವರ್ಯ ಅದು ಕೊಟ್ಟಿದ್ದಾರೆ. ಹಂಗಂತ ಪುರಾಣದೊಳಗೆ ಉಲ್ಲೇಖ ಇದೆ. ಬಟ್ ರಾವಣ ತಮ್ಮ ಆತರ ಬರ್ತಾರಲ್ಲ, ಹಾಫ್ ಬ್ರದರ್ ಅಂತ ಹೇಳ್ತಾ ಇದ್ರು, ಆತರ ಇದೆಯಾ? ರಾವಣ ತಮ್ಮ ಅಂತ ಹೇಳಲಿಕ್ಕಿಲ್ಲ. ರಾವಣನ ತಮ್ಮ ಅಂತ ಕುಂಭಕರ್ಣ. ಇಲ್ಲ, ಇವ್ರು ಆಕ್ಚುಲಿ ಲಂಕಾಪಟ್ಟಣ ರಾವಣ ಬರಾಕ್ ಮುಂಚೆ ಅವ್ರ ಕುಬೇರನೇ ಇದ್ ರಾಜ್ಯಪಾಲ ಮಾಡ್ತಾ ಇದ್ರು. ಅವ್ರನ್ನ ಬಂದ್ರು. ರಾವಣ ಬಂದು ಕುಬೇರನ ಗೆದ್ದು ಆ ಪಟ್ಟಣ ತಗೊಂಡಿದ್ದ ಅಂಬೋದು ವಾಸ್ತವಾದ ಪುರಾಣದಲ್ಲಿ ಇದೆ. ಅದು ಮಾತಿದೆ. ಕುಬೇರನ ಕೂಡ ಯುದ್ಧ ಮಾಡಿ ಅವಂತಿ ಗೆದ್ದು ಆ ಶ್ರೀರಂಗಪಟ್ಟಣ ರಾವಣ ತನ್ನ ಬಸರಿ ಮಾಡ್ಕೊಂಡ. ಆ 3 ಲೋಕ ಅಧಿಪತಿಯಾಗಿದ್ದ ರಾವಣ. ವಾಸ್ತವ.